ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಓಕೆ, ಏನಕ್ಕಾಗಿ ಈ ಒಂದು ಹೋರಾಟ? ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ಹತ್ಯೆ ಆಗ್ತಾ ಇದೆ. ಪಾಕಿಸ್ತಾನದಲ್ಲಿ ಹಿಂದೂಗಳು ನಷ್ಟೇ ಹೋಗಿದ್ದಾರೆ. ಮುಂಚೆ ಹೇಗೆ ಪೂರ್ವ ಪಾಕಿಸ್ತಾನ ಅಂತ ಇತ್ತು, ಅದನ್ನು ಬಾಂಗ್ಲಾದೇಶ ಅಂತ ಹೇಳಿ ಭಾರತದ ಇಂಟರ್ವೆನ್ಷನಲ್ಲಿ ಬಾಂಗ್ಲಾದೇಶ ಅಂತ ಮಾಡಿದ್ರೂ ಈಗ ಈ ಡೀಪ್ ಸ್ಟೇಟ್ ಹಾಗೂ ಇತರ ಚಿತಾವಣೆಗಳ ಮೂಲಕ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ಗೋಳಿಕೊಳ್ಳೋದ್ರ ಮೂಲಕ ಒಂದು ಇಂಟರ್ನ್ಯಾಷನಲ್ ಪ್ರೆಷರ್ ಹಾಕಬೇಕು ಅಂತ ಹೇಳಿ ಒಂದು ನೆರೇಟಿವ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಆದರೆ ಅವರ ನೆರೇಟಿವ್ ಬಿಲ್ಡಿಂಗ್ ಏನಾಗ್ತಿದೆ, ಅದರ ನೇರ ಬಾಂಗ್ಲಾದೇಶದಲ್ಲಿರೋ ಅತ್ಯಂತ ಅಲ್ಪಸಂಖ್ಯಾತರು, ಇಲ್ಲಿ ಭಾರತದಲ್ಲಿ ಅಲ್ಪಸಂಖ್ಯಾತರು ಅಂದರೆ 20% ಇರೋ ಅಲ್ಪಸಂಖ್ಯಾತರು ಅಂತಾರೆ. ಆದರೆ ಅಲ್ಲಿ ಕೇವಲ 8-9% ಇರೋ ಹಿಂದೂ ಅಲ್ಪಸಂಖ್ಯಾತರು, ಅವ್ರಿಗೆ ಯಾವುದೇ ಶಸ್ತ್ರ ಇಲ್ಲ, ಆಯುಧ ಇಲ್ಲ, ಶಾಂತಿಪ್ರಿಯ ಹಿಂದೂಗಳ ಮೇಲೆ ನಿರಂತರವಾಗಿ ಅತ್ಯಾಚಾರ ಆಗ್ತಾ ಇದೆ. ಮಹಿಳೆಯರು, ಮಕ್ಕಳ ಮೇಲೆ ಅನ್ನೋದನ್ನು ನೋಡದೇ ಬಹಳ ಹಿಂಸೆ ಕೊಡ್ತಾ ಇದ್ದಾರೆ. ಹಾಗಾಗಿ ಸಂತರುಗಳನ್ನ ಇಸ್ಕಾನನ್ನು ಬ್ಯಾನ್ ಮಾಡಬೇಕು, ಟೆರರಿಸ್ಟ್ ಆರ್ಗನೈಸೇಷನ್ ಆಗಬೇಕು ಅನ್ನೋ ಒಂದು ಹಳೆ ಪಟ್ಟಿ ಮಾಡ್ತಾ ಇದ್ದಾರೆ. ಭಾರತದಿಂದ ಒಂದು ಪಂಡಿತರು ಹೋಗಿದ್ರು ಅಲ್ಲಿ, ಸೊ ಅಲ್ಲಿ ಸೆರೆಯಾಗಿದ್ದಾರೆ. ಭಾರತದಿಂದ ಹೋಗಿದ್ದಲ್ಲ, ಚಿನ್ಮಯ್ ದಾಸ್ ಅಂತ ಹೇಳಿ ಇಸ್ಕಾನಿನ ಒಬ್ಬರು ಪಂಡಿತರು, ಅಂದರೆ ಈಗ ಅವರು ಇಸ್ಕಾನಲ್ಲಿ ಇಲ್ಲ, ಬಟ್ ಹಿಂದೆ ಇದ್ದರು. ಅವರು ಒಂದು ಎಲ್ಲ ಹಿಂದೂಗಳನ್ನ ಒಗ್ಗೂಡಿಸಿ ಒಂದು ಮಂಚ್ ಅಂತ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಅಲ್ಪಸಂಖ್ಯಾತರಿಗೆ ಏನು ಅಲ್ಲಿ ಕನಿಷ್ಠ ಸಮ ಹಕ್ಕುಗಳು ಬೇಕೋ ಆ ಹಕ್ಕುಗಳನ್ನು ಕೇಳಿದಕ್ಕೋಸ್ಕರ ಅಲ್ಲಿ ಬಾಂಗ್ಲಾದೇಶದಲ್ಲಿ ಒಂದು ಬಾಂಗ್ಲಾದೇಶದ ಧ್ವಜದ ಮೇಲ್ಗಡೆಗೆ ಕೇಸರಿ ಧ್ವಜ ಹಾರಿಸಿದ್ದಾರೆ. ಯಾರೋ ಹಾರಿಸಿರೋದಕ್ಕೆ ಆ ಚಿನ್ಮಯ್ ದಾಸರನ್ನ ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಯಾರು ಹಾರಿಸಿದ್ರು ಏನು ಅದ್ರ ಎನ್ಕ್ವೈರಿ ಆಗಬೇಕು. ಅದು ಬಿಟ್ಟು ಈಗ ನಮ್ಮಲ್ಲಿ ಭಾರತ ಧ್ವಜದ ಮೇಲ್ಗಡೆಗೆ ಎಲ್ಲ ಧ್ವಜಗಳು ಹಾಳಾಡ್ತಿರುತ್ತೆ. ಆ ಥರ ಅನ್ನೋದಾಯ್ತು ಎಷ್ಟು ಜನ ಇಲ್ಲಿ ಅರೆಸ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಇದು ಒಂದು ಸಣ್ಣ ವಿಚಾರವಾಗಿ ನಿಂತಿಲ್ಲ. ಇದು ನಿಮ್ಮ ಪ್ರಕಾರ ಇಲ್ಲೂ ಕೂಡ ಅದೇ ರೀತಿಯ ಒಂದು ಕಾನೂನು ತರಬೇಕು ಅಂತನಾ? ಇಲ್ಲ, ನಮ್ಮ ಬಾಂಗ್ಲಾದೇಶದಲ್ಲಿರೋ ಹಿಂದೂಗಳ ರಕ್ಷಣೆ ಆಗಬೇಕು. 1.5 ಕೋಟಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿದ್ದಾರೆ. ಆ 1.5 ಕೋಟಿ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ಭಾರತ CAA ಕಾನೂನು ತಂತು ಅಂದರೆ ಆ CIE ವಿರೋಧಿ ಮಾಡ್ತಾರೆ. ಈಗ ಯಾರ್ಯಾರು ಆ CAA ವಿರೋಧಿ ಮಾಡಿದ್ರೋ ಅವ್ರು ಒಬ್ಬರು ಮಾತಾಡ್ತಿಲ್ಲ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ, ಯಾರೋ ಒಬ್ರು ಇಲ್ಲಿಯ ಸ್ಥಳೀಯ ನಾಯಕರನ್ನ ಕರಿಯಾ ಅಂತಾರೆ. ಏನೇ ವಿಚಾರ ಮಾಡಿದ್ರೆ ಇಲ್ಲಿ ಕೇಸ್ ಆಗೋದಿಲ್ಲ. ಆದರೆ ಅಲ್ಲಿ ನೇರವಾಗಿ ಭಾರತ ಧ್ವಜದ ಮೇಲೆ ಕಾಲಿಡುವಂಥದ್ದು ಯೂನಿವರ್ಸಿಟಿಗಳಲ್ಲಿ ನಾವು ಅನೇಕ ವಿಡಿಯೋಗಳು ನೋಡ್ತಾ ಹೋಯ್ತು ಅಂದರೆ ರೀಲ್ಸಲ್ಲಿ ಬರ್ತಾ ಹೋಗುತ್ತೆ, ಅದೆಲ್ಲರೂ ನೋಡಿದ್ದೀವಿ. ಹಾಸ್ಟೆಲ್ಗಳಲ್ಲಿ, ಬಾಂಗ್ಲಾದೇಶದ ಹಾಸ್ಟೆಲ್ಗಳಲ್ಲಿ ಹಿಂದೂಗಳನ್ನ ಹೆಕ್ಕಿ ಕೊಳ್ತಾ ಇದ್ದಾರೆ. ದುರ್ಗಾ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಡ್ತಿಲ್ಲ. ಭಾರತ ಸ್ವತಂತ್ರ ಆದಾಗ ಸಂಪೂರ್ಣ ಹಿಂದೂ ಮತ್ತು ಬೌದ್ಧ ವ್ಯಾಪಿ ಪ್ರದೇಶ ಆಗಿತ್ತು. ಆದ್ರೂ ನೆಹರು ಅವರ ಚಿತಾವಣೆ ಮೂಲಕ ಭಾರತ ಅಲ್ಲಿ ಆಡಳಿತ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಭಾರತದ ಹಿಂದೂಗಳು ಮತ್ತು ಬೌದ್ಧರ ಬಹುಸಂಖ್ಯಾ ಪ್ರದೇಶಗಳಾದ್ರೂ ಬಾಂಗ್ಲಾದೇಶಕ್ಕೆ ಬಿಟ್ಟುಕೊಟ್ರು. ಇದುವರೆಗೂ ಎಲ್ಲ ಚೆನ್ನಾಗಿತ್ತು ಒಂದು ಹಂತಕ್ಕೆ. ಆದರೆ ಡಿಮಾಗ್ರಫಿಕಲ್ ಮಾಡಿಫಿಕೇಷನ್ ಮೂಲಕ ಆ ಚಿತ್ತಕಾಂಗ್ ಹಿಲ್ ಟ್ರ್ಯಾಕ್ಟ್ ಏನಿದೆ, ಸಂಪೂರ್ಣವಾಗಿ ಅಲ್ಲಿ ಡಿಮಾಗ್ರಫಿ ಬದಲಾಗಿ ಬಹುಸಂಖ್ಯಾತ ಹಿಂದೂ ಬೌದ್ಧ ಜಾಗವನ್ನು ನಿಧಾನವಾಗಿ ಅಲ್ಲಿ ಹಿಂದೂ ಅಲ್ಪಸಂಖ್ಯಾತ ಆಗ್ತಾ ಇದ್ದಾನೆ. ಆ ಜಾಗವನ್ನು ಸಹ ಇವರು ಇವಾಗ ಹಿಂದೂಗಳಲ್ಲಿ ನೆಮ್ಮದಿಯಾಗಿ ಬಿಡ್ಲಿಕ್ಕೆ ಆಗ್ತಿಲ್ಲ. ಭಾರತದಲ್ಲಿ, ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ನೀವು ಪ್ರತಿಭಟನೆ ಮಾಡಿದ್ರೆ ಅಲ್ಲಿವರೆಗೆ ಹೋಗ್ತಾ ತಲುಪುತ್ತಾ? ಅಲ್ಲ, ಅಲ್ಲಿ ಪ್ಯಾಲೆಸ್ತೇನಲ್ಲಿ ಏನೋ ಆಯಿತು ಅಂದರೆ ಇಲ್ಲಿ ಪ್ರತಿಭಟನೆ ಮಾಡ್ತಾರೆ, MG ರೋಡಲ್ಲಿ ಹಿಡ್ಕೋತಾರೆ. ಪ್ಯಾಲೆಸ್ತೇನಲ್ಲಿ ಆಯಿತು ಅಂದರೆ ಪೊಲೀಸ್ ಒಂದು ಪರ್ಮಿಷನ್ ತಗೊಂಡಿಲ್ಲ, ಪೊಲೀಸ್ ಪರ್ಮಿಷನ್ ಸಹ ಇಲ್ಲದೇನೆ ಚೈನ್ ಲಿಂಕ್ ಮಾಡಿದ್ರು MG ರೋಡಲ್ಲಿ. ಪ್ಯಾಲೆಸ್ತೇನ್ಗೂ ಭಾರತಕ್ಕೂ ಏನು ಸಂಬಂಧ? ಈಗಿಂದಲ್ಲ, ಖಿಲಾಫತ್ ಮೂಮೆಂಟ್, ಟರ್ಕಿಯಲ್ಲಿ ಖಿಲಾಫತ್ ಮೂಮೆಂಟ್ ಆದರೆ ಗಾಂಧೀಜಿ ಅವರು ಟರ್ಕಿಯ ಖಿಲಾಫತ್ ಮೂಮೆಂಟಲ್ಲಿ ಕೇರಳದ ಮಲಬಾರಲ್ಲಿ ಮಾಪ್ಲೆ ದಂಗೆ ಆಯಿತು. ಅಲ್ಲೆಲ್ಲ ಟರ್ಕಿಲ ಆಯಿತು ಅಂದರೆ ಇಲ್ಲಿ ಕೇರಳದಲ್ಲಿ ಹೊಡೆದಾಡಿ ಹಿಂದೂಗಳನ್ನು ಸಾಯಿಸಿದ್ರು. ಅಲ್ಲೆಲ್ಲ ಪ್ಯಾಲೆಸ್ತೇನ್ ಗಲಾಟೆ ಆಯಿತು ಅಂದರೆ ಕಾಶ್ಮೀರ ಮತ್ತು ಬೆಂಗಳೂರಲ್ಲಿ ಗಲಾಟೆ ಮಾಡ್ತಾರೆ MG ರೋಡಲ್ಲಿ. MG ರೋಡ್ಗೂ ಪ್ಯಾಲೆಸ್ತೇನ್ಗೂ ಏನು ಸಂಬಂಧನೋ ಅದಕ್ಕಿಂತ 100 ಪಟ್ಟು ಬಾಂಗ್ಲಾದೇಶ ಮತ್ತು ನಮ್ಮದು ಸಂಬಂಧ. ನಾವೆಲ್ಲ ಒಂದೇ ನೆಲ, ಒಂದೇ ತಾಯಿ, ಒಂದೇ ಬೇರು. ಅವ್ರಿಗೂ ಭಾರತ್ ಮಾತೆ ಬಾಂಗ್ಲಾ ಮಾತೆ ಅಲ್ಲ. ಭಾರತದ ಅಕ್ಕಪಕ್ಕದ ದೇಶಗಳಲ್ಲಿ ಈಗ ದಂಗೆಗಳು ಒಂದಲ್ಲ ಒಂದು ರೀತಿಯ ದಂಗೆಗಳು ನಡೀತಾ ಇದೆ. ಅದೇನಾದ್ರು ಭಾರತ ದೇಶಕ್ಕೆ ಪರಿಣಾಮ ಬೀರುತ್ತಾ? ಭಾರತ ದೇಶದ ಮೇಲೆ ಪರಿಣಾಮ ಬೀರಬೇಕು ಅಂತಲೇ ಆ ಡೀಪ್ ಸ್ಟೇಟ್ ಅನ್ನೋದೇನಿದೆ, ಅಮೇರಿಕಾದ ಡೀಪ್ ಸ್ಟೇಟ್ ಅನ್ನೋದು ಅದ್ರ ಚಿತಾವಣೆ ಮೂಲಕ ನಾವು ಸಾಕಷ್ಟು ಓದ್ತಾ ಇದ್ದೀವಿ. ಅದ್ರ ಬಗ್ಗೆ ಶ್ರೀಲಂಕಾನ ಸ್ವಲ್ಪ ಅಲ್ಲಾಡಿಸಿ ಆಯಿತು, ಮಾಲ್ಡೀವ್ಸ್ ಅಲ್ಲಾಡಿಸಿ ಆಯಿತು. ಈಗ ಸ್ವಲ್ಪ ಭಾರತಕ್ಕೆ ಫ್ರೆಂಡ್ಲಿಯಾಗಿ ಉಳ್ಕೊಂಡಿದ್ದು ಬಾಂಗ್ಲಾದೇಶ. ಶೇಖ್ ಹಸೀನಾ ಅವ್ರನ್ನ ಅಲ್ಲಾಡಿಸಿ, ಶೇಖ್ ಹಸೀನಾ ಅವರ ಆಡಳಿತದಲ್ಲಿ ಹಿಂದೂಗಳು ಸ್ವಲ್ಪ ನೆಮ್ಮದಿಯಿಂದ ಶಾಂತಿಯಿಂದ ಇದ್ದರು. ಬಲವಂತವಾಗಿ ಅಲ್ಲಿರೋ ಹಿಂದೂ ಎಂಪ್ಲಾಯೀಸ್ಗಳನ್ನ, ಅಧಿಕಾರಿಗಳನ್ನ ಬಲವಂತವಾಗಿ ರಿಸೈನ್ ಮಾಡಿಸಿದ್ದಾರೆ. ಇದೆಲ್ಲ ಡೀಪ್ ಸ್ಟೇಟ್ ಚಿತಾವಣೆ. ಅಂದರೆ ಆ ಡೀಪ್ ಸ್ಟೇಟ್ ಇನ್ನೇನಿದೆ, ಒಂದೊಂದೂವರೆ ತಿಂಗಳು ಕಾಲ ಅವ್ರದ್ದು ಆಡಳಿತ ಇದೆ, ಅಷ್ಟರೊಳಗಡೆಗೆ ಅದೆಷ್ಟು ಬಾಂಗ್ಲಾದೇಶದ ಮೇಲೆ, ಬಾಂಗ್ಲಾದೇಶದ ಮೂಲಕ ಭಾರತದ ಮೇಲೆ ಒತ್ತಡ ಹಾಕ್ಬೋದು. ಯಾಕೆಂದರೆ ಬಾಂಗ್ಲಾದೇಶ ಶಾಂತಿಯಾಗಿ ಸುವ್ಯವಸ್ಥೆಯಿಂದ ಇಲ್ಲ ಹೋಯಿತು ಅಂದರೆ ಅದು ನೇರ ಭಾರತಕ್ಕೆ ಎಫೆಕ್ಟ್ ಆಗುತ್ತೆ. ಶೇಖ್ ಹಸೀನಾ ರಾಜೀನಾಮೆಯಿಂದಲೇ ಶುರುವಾಯಿತಾ? ಶೇಖ್ ಹಸೀನಾ ರಾಜೀನಾಮೆಯೇ ಮೊದಲ ಹಂತ. ಎರಡನೇ ಹಂತ ಹಿಂದೂಗಳನ್ನ ಬಗ್ಬಡಿಯುವಂಥದ್ದು. ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಇದೆ. ಅಲ್ಲಿ ತುಳಸಿ ಗಬ್ಬಾರ್ಡ್ ಯಾರಿವಾಗ ನೇಮಕ ಆಗ್ತಾ ಇದ್ದಾರೆ ಅಮೇರಿಕಾದ ಹೊಸ ಸರ್ಕಾರದಲ್ಲಿ, ಅವ್ರು ಇಸ್ಕಾನ್ ಫಾಲೋಯರು. ಸೊ
ಆ ತುಳಸಿ ಗವಾಡ್ಗೆ ಹಿಂಸೆ ಆಗಬೇಕು, ಮುಜುಗ್ರ ಆಗಬೇಕು ಅಂತ ಹೇಳಿ ಆ ಡೀಪ್ ಸ್ಟೇಟ್ ಚಿತಾವಣೆಯಿಂದ ಇಡೀ ವಿಶ್ವದಲ್ಲಿರೋ ಇಸ್ಕಾನ್ ಸಂಸ್ಥೆ ಎಲ್ಲೂ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲದೆ ಹೋದ್ರೂ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಸಂಸ್ಥೆಯನ್ನು ತಾಲಿಬಾನ್ ರೀತಿ ಟೆರರೈಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಯಾರ ಚಿತಾವಣೆ ಇದು? ಇಸ್ಕಾನನ್ನು ಯಾರು ಭಯೋತ್ಪಾದಕ ಸಂಘಟನೆ ಅಂತ ಇಡೀ ಪ್ರಪಂಚದಲ್ಲಿ ಒಬ್ಬರು ಒಪ್ಕೊಳ್ಳಿಕ್ಕಾಗತ್ತಾ? ಯಾವ ದೇಶದಲ್ಲೂ ನಿಷೇಧ ಇಲ್ಲ, ಬಾಂಗ್ಲಾದೇಶದಲ್ಲಿ ಮಾತ್ರ ಯಾಕೆ? ಅಲ್ಲಿ ಪ್ರವಾಹ ಬರಲಿ, ಮಳೆ ಬರಲಿ, ಯಾಕೆಂದರೆ ಬ್ರಹ್ಮಪುತ್ರ ನದಿ ಪ್ರವಾಹ ಪ್ರತಿ ವರ್ಷ ಬರುತ್ತೆ. ಪ್ರತಿ ಸಲ ಪ್ರವಾಹ ಬಂದಾಗಲೂ ಹಿಂದೂ ಮುಸ್ಲಿಂ ಅಂತ ನೋಡ್ದೇ ಇಸ್ಕಾನ್ ಮತ್ತು ರಾಮಕೃಷ್ಣ ಮಠ ಎರಡೂ ಸಹ ಸಹಾಯ ಮಾಡ್ತಾ ಇದ್ದೇವೆ. ಅಂದರೆ ಹಾವಿಗೆ ಹಾಲೆರದಂತೆ ಆಗಿದೆ ಇಸ್ಕಾನ್ ಇವಾಗ ಅಷ್ಟೇ. ಓಕೆ ಸರ್, ಈಗ ಬಾಂಗ್ಲಾದೇಶದಲ್ಲಿ ಸಿಲ್ಕೊಂಡಿರುವಂತಹ ಹಿಂದೂಗಳ ಪರಿಸ್ಥಿತಿ ಹೇಳತೀರದ್ದಾಗಿದೆ. ಸೊ ಅವ್ರು ಏನು ಮಾಡಬೇಕು ಈಗ? ನೆಕ್ಸ್ಟ್ ಸ್ಟೆಪ್ ಏನು? ನಿಮ್ಮ ಹೋರಾಟದಿಂದ ಅವ್ರಿಗೇನಾದರೂ ಲಾಭ ಆಗುತ್ತಾ? ಅಲ್ಲ, ಮೊದಲನೇದು ಇದು ನೈತಿಕ ಬೆಂಬಲ. ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಲೇಬೇಕು. ಬಾಂಗ್ಲಾದೇಶದಲ್ಲಿ ಸಪ್ರೇಟ್ ದೇಶ ಆಗಿದ್ಯಾಕೆ? ಮುಸಲ್ಮಾನರ ಬಹುಸಂಖ್ಯಾತ ದೇಶ, ಹಾಗಾಗಿ ಸಪ್ರೇಟ್ ದೇಶ ಮಾಡಿಕೊಂಡ್ರು. ಹಾಗಂತ ಅಲ್ಲಿರೋ ಹಿಂದೂಗಳು ಎಲ್ಲೋ ಬೇರೆ ಆಕಾಶದಿಂದ ಬಂದಿಲ್ಲ. ಅಲ್ಲಿರೋ ಹಿಂದೂಗಳು ಅಲ್ಲೇ ಹುಟ್ಟಿ ಬೆಳೆದಂಥವ್ರು. ಅನೇಕ ಬಾಂಗ್ಲಾ ಸನ್ಯಾಸಿಗಳ ವೀರನಾಡು, ನಮ್ಮ ವಂದೇ ಮಾತರಂ ಬರೆದಿರೋ ಬಂಕಿಂಚಂದ್ರ ಚಟರ್ಜಿ ಅವ್ರ ನಾಡು. ಹಾಗಾಗಿ ಬಾಂಗ್ಲಾದೇಶದ ಹಿಂದೂಗಳು ನಮ್ಮ ಹಿಂದೂಗಳೇ, ನಮ್ಮ ಸಹೋದರ ಸಂಬಂಧಿಗಳೇ, ಅಣ್ಣ ತಮ್ಮಂದಿರುಗಳು. ಅವ್ರಿಗಾಗಿರೋ ನೋವು, ಈಗ ಅವರ ನೋವನ್ನು ಸಂಘಟಿಸಿ ಅದಕ್ಕೊಂದು ನೇತೃತ್ವ ಕೊಟ್ಟಂಥ ಚಿನ್ಮಯ ದಾಸ್ ಅವರನ್ನು ಬಂಧಿಸಿದ್ದಾರೆ. ಅಂದರೆ ಆ ಹೋರಾಟವನ್ನು, ಶಾಂತಿಯುತ ಹಿಂದೂಗಳ ಹೋರಾಟ ಮತ್ತು ಹಕ್ಕುಗಳ ಪ್ರತಿಪಾದನೆಯನ್ನು ಮೆಟ್ಲಿಕ್ಕೆ ಬಾಂಗ್ಲಾದೇಶದ, ಅಂದರೆ ಅಮೇರಿಕದ ಡೀಪ್ ಸ್ಟೇಟ್ ಸಪೋರ್ಟೆಡ್ ಈ ಟೆಂಪ್ರರಿ ಯೂನಿಸ್ ಸರ್ಕಾರ ಏನಿದೆ ಅದು ಮಟ್ಟ ಹಾಕ್ಲಿಕ್ಕೆ ನೋಡ್ತಾ ಇದೆ. ಹಾಗಾಗಿ ನಾವು ಬೆಂಬಲ ಕೊಡುವಂಥದ್ದಾಗಲೇಬೇಕು. ಈಗ ಭಾರತ ಸರ್ಕಾರ ಏನಾದ್ರು ಆ್ಯಕ್ಷನ್ ತೊಗೋಬೇಕಂದ್ರೆ ನಾವು ಹಿಂದೂಗಳು ತೋರಿಸ್ಬೇಕಲ್ಲ, ನಾವು ಹಿಂದೂಗಳು ರಿಕ್ವೆಸ್ಟ್ ಮಾಡಿದ್ರೇ ಸರ್ಕಾರ ಆ್ಯಕ್ಟ್ ಮಾಡಲಿಕ್ಕಾಗೋದು. ಬಾಂಗ್ಲಾದೇಶ ಯಾವತ್ತೂ ಅದೇನು ಬಾಂಗ್ಲಾದೇಶ ಇರುವಂಥದ್ದು ಅರಬ್ ಪಕ್ಕ ಅಲ್ಲ, ಬಾಂಗ್ಲಾದೇಶ ಭಾರತದ ಪಕ್ಕ ಇರುವಂಥದ್ದು, ಭಾರತದ್ದೇ ಭಾಗ. ಅಂಗಭಂಗ ಸಿಂಧು ರಾಷ್ಟ್ರ ಅಂತ ಹೇಳ್ತೀವಿ, ಅಂಗರಾಷ್ಟ್ರ ಅಂತ ಕರಿತೀವಿ. ಅಂಗಭಂಗ ಅದೆಲ್ಲ ಭಾರತದ್ದೇ ಪ್ರದೇಶಗಳು. ಡಿಮೋಗ್ರಫಿಕಲ್ ಚೇಂಜ್ ಆಗಿ ನಾವು ಆ ಭೂಭಾಗ ಕಳ್ಕೊಂಡ್ವು. ಅಲ್ಲಿರೋ ಎಲ್ಲ ಹಿಂದೂಗಳಲ್ಲಿ ಓಡಿ ಬರಲಿಲ್ಲ. ಈಗ ನೀವು ಸುಮಾರು ಹಿಂದೂಗಳು ನೋಡ್ಬೋದು. ನಮ್ಮ ರಾಯಚೂರಲ್ಲಿ ಕ್ಯಾಂಪ್ ಇದೆ, ಉತ್ತರ ಪ್ರದೇಶದಲ್ಲಿ ಕ್ಯಾಂಪ್ ಇದೆ. ತುಂಬ ಜನ ಬಾಂಗ್ಲಾದೇಶದ ಹಿಂದೂಗಳು ಅಲ್ಲಿಂದ ಓಡಿ ಬಂದಿದ್ದಾರೆ. ಅಲ್ಪ ಸ್ವಲ್ಪ ಉಳಿದಿರ್ತಕ್ಕಂಥ ಖುಲ್ನಾ ಮತ್ತು ರಾಜ್ಶಾಹಿ, ಸಿಲ್ಹೆಟ್ ಮತ್ತು ಚಿತ್ತಕಾಂಗ್ ಹಿಲ್ ಟ್ರ್ಯಾಕ್ ಇಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ಹಿಂದೂಗಳನ್ನ ಬಾಂಗ್ಲಾದೇಶ ಉಳಿಸ್ಕೊಳ್ಳಿಲ್ಲ ಅಂತಂದರೆ ಅವ್ರದ್ದು ಏನಾಗ್ತದೆ? ಅದು ಈಗ ಪಾಕಿಸ್ತಾನದಲ್ಲಿ ಹೇಗೆ ತಾಲಿಬಾನಿ ಆಡಳಿತ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ಆಗ್ತಾ ಇದೆ, ಬಾಂಗ್ಲಾದೇಶನೂ ಅದ್ರ ಜೊತೆ ಬಾಂಗ್ಲಾದ ಒಂದು ಎಕಾನಮಿ ಊರ್ಧ್ವಮುಖವಾಗಿತ್ತು. ಈಗ ಬಾಂಗ್ಲಾದೇಶದ ಎಕಾನಮಿ ಕಿತ್ಕೊಂಡು ಹೋಗ್ತಾ ಇದೆ. ಬಾಂಗ್ಲಾದೇಶದ ಅಸ್ತಿತ್ವ ನಿಂತಿರೋದೇ ಭಾರತದ ಒಂದು ಸಹಭಾಗಿತ್ವದ ಜೊತೆಗೆ, ಹಿಂದೂಗಳ ಸಹಭಾಗಿತ್ವದ ಜೊತೆಗೆ. ಅದನ್ನು ಅವ್ರು ಅರ್ಥ ಮಾಡ್ಕೊಳ್ದೇನೆ ಈ ಥರ ತಾಲಿಬಾನಿಯನ್ನು ಅವರು ಆಹ್ವಾನ ಮಾಡ್ಕೊಳ್ತು ಅಂದರೆ ಅವರ ಅಂತ್ಯವನ್ನು ಅವರೇ ಕಾಣ್ತಾ ಇದ್ದಾರೆ. ಆಫ್ಘಾನಿಸ್ತಾನದಲ್ಲಿ ಏನಾಗ್ತಿದೆ, ಬಾಂಗ್ಲಾದೇಶವೂ ಅದೇ ಆಗುತ್ತೆ. ಹಿಂದೂ ತನ್ನಂತಂದು ರಕ್ಷಿಸ್ಕೋತಾನೆ. ಯಾಕೆಂದರೆ ಹಿಂದೂ ಏನು ಹೇಳಿಯಲ್ಲ, ಇಲ್ಲಿರೋ ಹಿಂದೂನು ಅವನನ್ನು ರಕ್ಷಿಸ್ಕೊತಾನೆ, ಬಾಂಗ್ಲಾದಲ್ಲಿರೋ ಹಿಂದೂನು ಅವನನ್ನು ರಕ್ಷಿಸ್ಕೊತಾನೆ. ಅದಾಗದಾಗುತ್ತೆ. ಆದರೆ ಒಂದು ರಾಷ್ಟ್ರವಾಗಿ ಬಾಂಗ್ಲಾ ಸಂಪೂರ್ಣವಾಗಿ ಕುಸಿತ ಕಾಣುತ್ತೆ. ಆಫ್ಘಾನಿಸ್ತಾನ ಬೇರೆ ಅಲ್ಲ, ಬಾಂಗ್ಲಾದೇಶ ಬೇರೆ ಅಲ್ಲ, ಆ ಥರ ಆಗುವಂಥದ್ದಾಗುತ್ತೆ. ಓಕೆ, ಸೊ ಈ ಒಂದು ಪ್ರತಿಭಟನೆಯಿಂದ ಸೀದಾ ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಮನವಿ ಇದೆಯಾ, ಹೆಂಗೆ? ಇದು ಟ್ರೈಲರ್ ಮೇಡಮ್, ಪಿಕ್ಚರ್ ಅಭಿ ಬಾಕಿ ಹೇ. ಇದು ಟ್ರೈಲರ್, ಮೊದಲನೇ ಹಂತ. ಇದು ಮೊದಲನೇ ಸಲ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ವು. ರಸ್ತೆಗಳಲ್ಲೆಲ್ಲ ಪ್ಲೇ ಕಾರ್ಡ್ ಇಟ್ಕೊಂಡು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ವು. ಅವಾಗ ಪೊಲೀಸ್ನವ್ರು ಬಂದು ಪರ್ಮಿಷನ್ ತೊಗೊಂಡಿದ್ದೀರಾ ಅಂದರು. ನಾವೇನು ಪ್ರೊಸೆಷನ್ ಮಾಡಲಿಲ್ಲ, ಜಸ್ಟ್ ಹಿಂಗೆ ಹಿಡ್ಕೊಂಡು ನಿಂತಿದ್ದಕ್ಕೆ ಕರ್ನಾಟಕ ಪೊಲೀಸ್ನವ್ರು ಬಂದು ಕ್ವಶನ್ ಮಾಡಿದ್ರು ನಮಗೆ ಕೆ ಆರ್ ಪುರಮಲ್ಲಿ ನಾವು ಮಾಡಿದಾಗ. ಇದು ಜಸ್ಟ್ ಟ್ರೈಲರ್. ಮುಂದೆ ಅನೇಕ ಹಂತಗಳಲ್ಲಿ ಭಾರತ ಸರ್ಕಾರದ ಮೇಲೆ ಏನೇನು ಒತ್ತಡಗಳು ತರ್ಬೋದು ಆ ತರುವಂಥದ್ದು ಹಿಂದೂ ಸಂಘಟನೆಗಳೆಲ್ಲ ಸೇರಿ ಮಾಡುವಂಥದ್ದು ಇರುತ್ತೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಲಕ್ಷ್ಮೀನಾರಾಯಣ ಅಂತ. ಈ ಒಂದು ಪ್ರತಿಭಟನೆಯ ಉದ್ದೇಶ ಏನು? ಬಾಂಗ್ಲಾದೇಶದಲ್ಲಿ ನಾವು ಇವತ್ತು ಪರಿಸ್ಥಿತಿ ನೋಡ್ಬೋದು. ಇಡೀ ಪ್ರಪಂಚದಲ್ಲಿ ಸರ್ವೇ ಜನ ಸುಖಿನೋ ಭವಂತು ಏನು ಹಿಂದೂಗಳು ಹೇಳ್ತಾರೆ ಘೋಷವಾಕ್ಯವನ್ನು, ಹಸಿವಲ್ಲಿದ್ದು ಅವರ ಆರೈಕೆಯನ್ನು ನೋಡ್ಕೊತಾ ಇರುವಂಥ ಇಸ್ಕಾನ್ ಸಂಸ್ಥೆಯ ಚಿನ್ಮಯ ದಾಸ್ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೇನು ಚಿತ್ರಹಿಂಸೆಯನ್ನು ಕೊಡ್ತಿದ್ದಾರೆ. ಅದನ್ನು ಗಮನಿಸಿದಾಗ ನಮ್ಮ ಗಮನಕ್ಕೆ ಏನು ಬರುತ್ತೆ ಅಂತ ಹೇಳಿದ್ರೆ, ಒಂದು ಪ್ರತಿಷ್ಠಿತ ಸಂಸ್ಥೆಯ ಅಧ್ಯಕ್ಷರಾದಂಥ ಚಿನ್ಮಯ ದಾಸರಿಗೆ ಈ ರೀತಿ ಪರಿಸ್ಥಿತಿ ಇದ್ದರೆ ಒಬ್ಬ ಸಾಮಾನ್ಯ ಹಿಂದೂವಿನ ಪರಿಸ್ಥಿತಿ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ಊಹೆ ಮಾಡ್ಕೋಬೇಕು. ಮತ್ತು ಇವತ್ತು ನಮ್ಮ ಭಾರತದಲ್ಲಿ ಅನೇಕರು ನಮಗೆ ಸೆಕ್ಯೂರಿಟಿ ಇಲ್ಲ ಅಂತ ಮಾತಾಡ್ತಾರೆ. ಸೆಕ್ಯೂರಿಟಿ ಇಲ್ಲ ಅನ್ನೋದು ಯಾವ ರೀತಿ ಇರುತ್ತೆ ಅನ್ನೋದು ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ನಾವು ಹಿಂದೂಗಳಾಗಿದ್ಕೊಂಡು ಪ್ರಪಂಚದಲ್ಲಿ ಯಾವುದೇ ಹಿಂದೂಗೂ ಕೂಡ ಸಮಸ್ಯೆ ಬಂದಾಗ ನಾವು ಅವ್ರ ಜೊತೆಗೆ ನಿಂತ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಓಕೆ ಸರ್, ಈ ಒಂದು ಪ್ರತಿಭಟನೆ ಭಾರತದಲ್ಲಿ, ಕರ್ನಾಟಕದಲ್ಲಿ ಇಲ್ಲಿ ನಡೀತಾ ಇದೆ. ಅದೆಲ್ಲೋ ಇರೋ ಬಾಂಗ್ಲಾದೇಶಕ್ಕೆ ಹೋಗಿ ತಲುಪುತ್ತೆ ಅಂತ ಹೇಳಿದ್ರೆ ಮೇಡಮ್, ಇವತ್ತು ನಾವು ಗ್ಲೋಬಲೈಸೇಷನ್ನ ಏನು ರಿಸಲ್ಟ್ ಆಗಿ ನೋಡೋದಾದರೆ ಎಲ್ಲೋ ರಫೇಲಲ್ಲಿ ಆಲ್ ಐಸ್ ಆನ್ ರಫಾ ಅಂತ ಹೇಳಿ
ಬೇರೆಯವರು ಪ್ರತಿಭಟನೆಗಳನ್ನ ಮಾಡ್ತಾರೆ. ಅದೇ ರೀತಿ ನಾವು ಕೂಡ ಒಬ್ಬ ಹಿಂದೂ ಎಲ್ಲೇ ಇದ್ದರೂ ಕೂಡ ಅವನು ನಮ್ಮ ಅಣ್ಣ ತಮ್ಮ, ನಮ್ಮ ಹಿಂದೂ ಅನ್ನೋ ಸಂದೇಶ ಕೊಡಬೇಕು ಅನ್ನೋದು ಈ ಪ್ರತಿಭಟನೆ ಉದ್ದೇಶ. ಚಿನ್ಮಯ್ ದಾಸ್ ಅವ್ರನ್ನ ಬಂಧನ ಮಾಡಿದ ಮೇಲೆ ಶುರುವಾಗಿರೋ ಪ್ರತಿಭಟನೆ, ಅಲ್ಲಿ ಹಿಂದೂಗಳು ಆಲ್ರೆಡಿ ಸಾವನ್ನೊಪ್ತಾ ಇದ್ರು ಅಥವಾ ಅವರಿಗೆ ಶಿಕ್ಷೆಯನ್ನು ಕೊಡಲಾಗ್ತಾ ಇತ್ತು. ಇದಕ್ಕೆ ಮುಂಚೆ ಕೂಡ ಆಗ್ತಿತ್ತು. ಆದರೆ ಚಿನ್ಮಯ್ ದಾಸ್ ಆ ರೀತಿ ವ್ಯಕ್ತಿಯನ್ನು ಏನು ಅರೆಸ್ಟ್ ಮಾಡಿ ಅವ್ರಿಗೆ ಚಿತ್ರಹಿಂಸೆ ಕೊಟ್ಟಾಗ ನಮಗೆ ಗಮನಕ್ಕೆ ಏನು ಬರಬೇಕು ಅಂದರೆ ಇದು ತೀವ್ರವಾಗ್ತಾ ಹೋಗ್ತಿದೆ. ಇದನ್ನು ಕಡಿವಾಣ ಹಾಕಬೇಕು ಅಂದರೆ ಒಂದು ಪ್ರತಿಭಟನೆ ಮತ್ತು ಅವ್ರ ಜೊತೆಗೆ ಸಹಕಾರ ಕೊಡುವಂಥ ಕೆಲಸ ನಾವು ಮಾಡಬೇಕು ಅಂತ ಹೇಳಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಓಕೆ ಮ್ಯಾಮ್, ನಿಮ್ಮ ಹೆಸರು? ಅರ್ಚನಾ. ಓಕೆ ಅರ್ಚನಾ ಅವರೇ, ಈ ಒಂದು ಪ್ರತಿಭಟನೆಯ ಮೂಲ ಉದ್ದೇಶ ಏನು? ಈಗ ಬಾಂಗ್ಲಾದೇಶಲ್ಲಿ ಆಗ್ತಿರೋ ಅಂದರೆ ಈಗ 2 ತಿಂಗಳು ಮುಂಚೆನೂ ಒಂದು ತುಂಬ ಘೋರವಾದಂಥ ಹಿಂದೂಗಳ ಮೇಲೆ ತುಂಬ ದೌರ್ಜನ್ಯ ಆಗಿತ್ತು. ಈಗ ನೋಡಿದ್ರೆ ಮತ್ತೆ ಇದೇ ಥರ ಇಲ್ಲಿ ಆಗ್ತಿದೆ. ಬಾಂಗ್ಲಾದೇಶಲ್ಲಿ ನಾವೇನು ಕೇಳ್ಕೊತೀವಿ ಅಂದರೆ ಒಂದು ಶಾಂತಿ ಇರಬೇಕು. ಹಿಂದೂಗಳು ಎಲ್ಲಿದ್ದರೂ ಅವರು ಒಂದು ಮತಾಂತರ ಆಗೋದನ್ನು ಒಂದು ಬಿಡಬೇಕು. ಮೇ ಬಿ ಫಸ್ಟ್ ಆಫ್ ಆಲು ಇವಾಗ ಬಾಂಗ್ಲಾದೇಶದಲ್ಲಿ ನಡೀತಿರೋದು ಹಿಂದೂಗಳಿಗೆ ಎಚ್ಚರಿಕೆ ಗಂಟೆ ಅಂತ ಹೇಳ್ತಿದ್ದೀರಾ? ಹೌದು. ಈಗ ಎಚ್ಚೆತ್ಕೊಂಡ್ಲೇ ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಇನ್ನು ಈಗಾದರೂ ಎಚ್ಚೆತ್ಕೊಂಡಿಲ್ಲ ಅಂದರೆ ಮುಂದೆ ತುಂಬ ಕಷ್ಟ ಆಗ್ಬೋದು. ಮತ್ತು ಹಿಂದೂಗಳನ್ನ ಅವ್ರೇನು ಮತ್ತು ಮಾತಾಡೋದಕ್ಕೆ ಅವ್ರಿಗಿರೋದಕ್ಕೆ ಆಗಲಿ ತುಂಬ ತೊಂದರೆ ಆಗ್ಬೋದು. ಓಕೆ ಸರ್, ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಏನು ಅಂತಂದರೆ, ಭಾರತದ ಅಕ್ಕಪಕ್ಕದಲ್ಲಿರುವಂತಹ ದೇಶಗಳಲ್ಲಿ ಒಂದಲ್ಲ ಒಂದು ರೀತಿಯ ಹಿಂಸಾಚಾರ ನಡೀತಾ ಇದೆ. ಇದು ಭಾರತದ ಟಾರ್ಗೆಟಾ? ಮೇಡಮ್, ಇವತ್ತು ನಾವು ಭಾರತದಲ್ಲೂ ಕೂಡ ಗಮನಿಸ್ಬೋದು, ಯಾವ ಅಖಂಡವಾಗಿದ್ದಂಥ ಹಿಂದೂ ರಾಷ್ಟ್ರ ಭಾರತ ತ್ರಿಖಂಡವಾಗಿ ಒಡೀತೋ ಅದರ ಎಫೆಕ್ಟ್ಗಳು ಇದೆಲ್ಲ ಕೂಡ ಅಂತ ಅನಿಸುತ್ತೆ. ನಾವು ಗಮನಿಸ್ಬೋದು, ಸ್ವಾತಂತ್ರ್ಯ ಬಂದ 1947ರಲ್ಲಿ ಪಾಕಿಸ್ತಾನದಲ್ಲಿ ಎಷ್ಟು ಜನಸಂಖ್ಯೆ ಇತ್ತು ಮತ್ತು ಬಾಂಗ್ಲಾದೇಶದಲ್ಲಿ ಎಷ್ಟು ಜನಸಂಖ್ಯೆ ಇತ್ತು, ಇವತ್ತು ಅದರ ಪ್ರಮಾಣ ಕುಸಿದಿದೆ. ಅಂದರೆ ಏನು ಈ ಭಯೋತ್ಪಾದನೆ ಆಗಿರ್ಬೋದು, ಮತಾಂಧತೆಯ ಪರಿಣಾಮವಾಗಿ ಅಲ್ಲಿರುವಂಥ ಹಿಂದೂಗಳಿಗೆ ತೊಂದರೆ ಕೊಡ್ತಿದ್ದಾರೆ. ಮತ್ತು ನಾವೆಲ್ಲರೂ ಕೂಡ ಭಾರತದಲ್ಲಿರುವ ಹಿಂದೂಗಳು ಒಗ್ಗಟ್ಟಾಗಲಿಲ್ಲ, ನಾವು ಏಕತೆಯನ್ನು ಪ್ರದರ್ಶನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ಭಾರತದಲ್ಲೂ ಕೂಡ ಇದೇ ಪರಿಸ್ಥಿತಿ ಬರ್ಬೋದು ಅನ್ನೋದು ನಮ್ಮ ಅನಿಸಿಕೆ ಆಗಿದೆ. ಬಾಂಗ್ಲಾದೇಶದ ಹೆಣ್ಣು ಮಕ್ಕಳನ್ನ, ಅದರಲ್ಲೂ ಕೂಡ ಹಿಂದೂಗಳನ್ನ ರಕ್ಷಣೆ ಮಾಡುವಂತಹ ಕೆಲಸಗಳನ್ನ ಕೇಂದ್ರ ಸರ್ಕಾರ ಮಾಡಬೇಕು ಎನ್ನುವಂಥದ್ದು ನಿಮ್ಮ ಗುರಿನಾ? ಅಂದರೆ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಹೇಳಬೇಕು ಅಂದರೆ, ಈ ಕೂಡಲೇ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ವಿಷಯಕ್ಕೆ ಮಧ್ಯಪ್ರವೇಶ ಮಾಡಿ ಆದಷ್ಟು ಬೇಗ ಅಲ್ಲಿ ಹಿಂದೂಗಳ ಮೇಲೆ ಏನು ದೌರ್ಜನ್ಯ ಆಗ್ತಿದೆ ಅದನ್ನು ತಡೆಯೋದಕ್ಕೆ ಎಲ್ಲ ಜಾಗತಿಕ ಏನು ಪ್ರಭಾವವನ್ನು ಬಳಸಬೇಕು ಅಂತ ನಾನು ಹೇಳ್ತೀನಿ. ಈ ಪ್ರತಿಭಟನೆ ಯಾವ ಕಾರಣಕ್ಕೋಸ್ಕರ? ಮೇಡಮ್, ನಾವು ಈಗಾಗಲೇ ನೋಡ್ತಾ ಇದ್ದೀವಿ ಬಾಂಗ್ಲಾದೇಶದಲ್ಲಿ ನಮ್ಮ ಭಾರತೀಯರ ಮೇಲೆ ಎಷ್ಟು ದೌರ್ಜನ್ಯ ನಡೀತಾ ಇದೆ ಅಂತೇಳಿ. ಇದೇ ಬಾಂಗ್ಲಾದೇಶವನ್ನು ಸಂಸ್ಥಾಪನೆ 1971 ಡಿಸೆಂಬರ್ 16ನೇ ತಾರೀಕು ಬಾಂಗ್ಲಾದೇಶ ಸ್ಥಾಪನೆ ಆಯಿತು. ಆವತ್ತು ಇದೇ ಭಾರತ ದೇಶದ ಸೈನ್ಯ ಹೋಗಿ ಅವ್ರನ್ನ ರಕ್ಷಣೆ ಮಾಡ್ತು, ಆಯಿತಾ. ಆದರೆ ಇವತ್ತು ಇದೇ ಭಾರತೀಯರಿಗೆ ಅಲ್ಲಿ ರಕ್ಷಣೆ ಇಲ್ವಲ್ಲ? ಯಾಕೆ? ನಮ್ಮ ನೋಡಿ, ಇಸ್ಕಾನ್ ಸಂಸ್ಥೆ ಎಷ್ಟೋ ಪ್ರಳಯ ಬಂದಾಗ, ಪ್ರವಾಹ ಬಂದಾಗ ಇದಕ್ಕೆಲ್ಲ ರಕ್ಷಣೆಯಾಗಿ ನಿಂತು ಅಲ್ಲೇ ಇರ್ತಕ್ಕಂಥ ಬಾಂಗ್ಲಾದೇಶದ ಎಲ್ಲ ನಾಗರಿಕರಿಗೂ ಅಲ್ಲಿ ಹಿಂದೂ ಮುಸ್ಲಿಂ ಏನು ಭೇದ ನೋಡ್ದಿರಾ ಎಲ್ರಿಗೂ ಆಹಾರವನ್ನು ಕೊಟ್ಟಿದ್ದಾರೆ, ಊಟನ ಕೊಟ್ಟಿದ್ದಾರೆ, ಅವ್ರಿಗೆ ಒಂದು ಸೇವೆಯನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ಅವರು ಗುರುತಿಸಬೇಕಾಗಿತ್ತು. ಅಂಥ ವ್ಯಕ್ತಿನ ಇವತ್ತು ಬಂಧನ ಮಾಡಿ ಅವ್ರಿಗೆ ಕಿರುಕುಳ ಕೊಡ್ತಕ್ಕಂಥದ್ದು ಎಷ್ಟು ನ್ಯಾಯ? ಓಕೆ, ಈ ಒಂದು ಪ್ರತಿಭಟನೆ ಚಿನ್ಮಯ್ ದಾಸ್ ಅವರ ಪರವಾಗಿ. ಹೌದು. ನೋಡಿ, ನಾವೆಲ್ಲ ಹಿಂದೂಗಳು, ನಾವೆಲ್ಲ ಯಾವತ್ತಿದ್ರೂ ಒಂದೇ. ಅದು ಅವರು ನಮ್ಮ ದೇಶದಲ್ಲೇ ಇರಲಿ, ಬೇರೆ ದೇಶದಲ್ಲೇ ಇರಲಿ, ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಧರ್ಮದ ಎಲ್ಲ ನಾಗರಿಕರು ನಮ್ಮ ಅಣ್ಣ ತಮ್ಮಂದರು. ಅವ್ರಿಗೇನೋ ತೊಂದರೆ ಆದಾಗ ಭಾರತೀಯರಾಗಿ, ಭಾರತೀಯದಲ್ಲಿ ಹಿಂದೂ ಸಂಸ್ಕೃತಿ ಹುಟ್ಟಿರ್ತಕ್ಕಂಥದ್ದು, ನಾವು ಇಲ್ಲಿಂದನೇ ನಿಂತ್ಕೊಂಡು ನಾವು ಅವ್ರಿಗೆ ರಕ್ಷಣೆ ಕೊಡ್ತೀವಿ. ಓಕೆ, ಕೊನೆಯದಾಗಿ ಬಾಂಗ್ಲಾದೇಶದ ಸರ್ಕಾರಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಭಾರತದ ಶ್ರೇಷ್ಠ ಧರ್ಮ ಸನಾತನ ಧರ್ಮ ಹಿಂದೂ ಧರ್ಮವನ್ನು ನೀವು ಕೆಣಕ್ತಾ ಇದ್ದೀರಾ. ದಯಮಾಡಿ ಇಲ್ಲಿರ್ತಕ್ಕಂಥ ಬೇರೆ ಸಮುದಾಯಗಳನ್ನು ನಾವೆಷ್ಟು ಗೌರವ ರೀತಿಯಲ್ಲಿ ನಡೆಸ್ಕೊತೀವಿ. ನಾವು ಹೇಳ್ತೀವಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ. ನಾವಿವತ್ತು ಅವ್ರನ್ನ ನಾವು ಬೇರೆ ಮಾಡಿಲ್ಲ. ಅವ್ರಿಗೇನು ಕೊಡಬೇಕು ಸರ್ಕಾರದಿಂದ ಎಲ್ಲ ಕೊಟ್ಟಿದೆ, ಆಯಿತಾ. ಅಲ್ಲಿರ್ತಕ್ಕಂಥ ಭಾರತೀಯರಿಗೆ, ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಕಾನೂನಾತ್ಮಕವಾಗಿ ಹಾಗೆ ಅವರ ರಕ್ಷಣೆಯನ್ನು ಅಲ್ಲಿನ ಸರ್ಕಾರ ವಹಿಸ್ಬೇಕಂತೇಳಿ ನಾನು ಇಲ್ಲಿಂದ ಕೊಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಭರತ್ ಅಂತ. ಏನಕ್ಕಾಗಿ ಈ ಒಂದು ಹಿತರಕ್ಷಣಾ ಸಮಿತಿಯಿಂದ ಅಥವಾ ವೇದಿಕೆಯಿಂದ ಈ ಒಂದು ಹೋರಾಟ? ಹಿಂದೂಗಳ ಮೇಲೆ ಬಾಂಗ್ಲಾದೇಶದಲ್ಲಿ ದೌರ್ಜನ್ಯ ನಡೀತಾ ಇದೆ. ಹಿಂದೂಗಳು ಬಹಳ ಸಹಿಷ್ಣುರು, ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಜೀವನ ಮಾಡುವರು. ಅಂಥವರ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಅದನ್ನು ಪ್ರತಿಭಟಿಸಲಿಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ಓಕೆ, ಸೊ ನಾನು ಎಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ, ಏನು ಅಂತಂದರೆ ಭಾರತದಲ್ಲಿ, ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಈ ಒಂದು ಹೋರಾಟ ಮಾಡಿದ್ರೆ ಅದು ಬಾಂಗ್ಲಾದೇಶದ ಹೋಗಿ ತಲುಪುತ್ತಾ ಅಂತ? ತಲುಪುತ್ತೆ. ಯಾಕೆ ಅಂದರೆ ಅವರಿಗೊಂದು ಆತ್ಮಸ್ಥೈರ್ಯ ಬರುತ್ತೆ. ಮತ್ತು ಎಲ್ಲ ಲೆವೆಲಲ್ಲಿ ಸರ್ಕಾರಿ ಸ್ತರದಲ್ಲಿ ಈ ವಿಷಯ ಮುಟ್ಟಿ ಆಕ್ರೋಶ ಇದೆ ಅಂತ ಅಂದ್ಕೊಂಡು
ಅದು ಮೇಲೆ ಹೋಗಿ ಮತ್ತು ರಾಜತಾಂತ್ರಿಕ ಮಾರ್ಗವಾಗಿ ಇದು ಒತ್ತಡ ಹೋಗೇ ಹೋಗುತ್ತೆ. ಹಾಗಾಗಿ ಎಲ್ಲರೂ ಇಲ್ಲಿರೋರು ಮಾತ್ರ ಅಲ್ಲ, ಎಲ್ಲರೂ ತಮ್ಮ 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 ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಲೇಬೇಕಾಗತ್ತೆ. ಅವರೆಲ್ಲ ನಮ್ಮ ಅಣ್ಣ ತಮ್ಮಂದಿರೇ. ಕಾರಣಾಂತರದಿಂದ ತುಂಡು ಮಾಡಿದ್ರು ದೇಶನ. ಆ ಕಾರಣ ಇವತ್ತಿಗೆ ಉಳ್ಕೊಂಡಿಲ್ಲ, ಅನ್ಯಾಯ ತೀರ ಆಗ್ತಾ ಇದೆ. ಓಕೆ, ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರ ರಾಜೀನಾಮೆಯಿಂದ ಶುರುವಾಯ್ತಾ ಅನ್ನುವಂಥದ್ದು. ಇವತ್ತು ಏನು ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರು ಇವತ್ತು ಈಗ ಹೇಳ್ತಿದ್ದೀರಿ, ಮೊದಲನೇದಾಗಿ ನಾವು ಕೇಳೋದಿಷ್ಟೇ, ಈಗ ಭಾರತ ದೇಶವನ್ನು ಎಲ್ಲ ರಾಷ್ಟ್ರಗಳು ಪ್ರತಿನಿಧಿಸ್ತಾ ಇದೆ. ಮತ್ತು ಆ ಒಂದು ಯಾವುದೇ ಒಂದು ರೀತಿಯಾದ ಒಂದು ನಮ್ಮ ಭಾರತದಲ್ಲಿ ಏನಾದರೂ ನಡೆದ್ರೆ ಅದನ್ನು ಅನುಸರಿಸ್ತಾ ಇದ್ದಾವೆ ಸುಮಾರು ರಾಷ್ಟ್ರಗಳು. ಈಗ 183 ರಾಷ್ಟ್ರಗಳು ಇವತ್ತು ನಮ್ಮ ಏನು ನರೇಂದ್ರ ಮೋದಿ ನೇತೃತ್ವದ ಯೋಗ ದಿನಾಚರಣೆಯನ್ನು ಇವತ್ತು ಅಂತರ್ತಾರೆ ತಾವು ಕಾಣ್ತಿದ್ದೀವಿ. ನಾವು ಕೇಳ್ತಿರೋದೇನು ಅಂದರೆ, ಭಾರತ ಭೂಮಿ ಹಿಂದೂ ಭೂಮಿ. ಇಲ್ಲಿ ಎಲ್ಲ ವರ್ಗದ ಜನರು ಅಂದರೆ ಎಲ್ಲ ದೇಶಗಳ ಪ್ರಜೆಗಳು ಬಂದು ಇಲ್ಲಿ ವಾಸವನ್ನು ಮಾಡ್ತಾರೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಭಾರತ ಇದುವರೆಗೂ ಕೂಡ ಯಾರ ಮೇಲೆ ದಬ್ಬಾಳಿಕೆಯನ್ನು ಕೂಡ ಇದುವರೆಗೂ ಮಾಡಿಲ್ಲ, ಯಾರ ಮೇಲೆ ತೊಂದರೆಯನ್ನು ಕೂಡ ಇದುವರೆಗೂ ಮಾಡಿಲ್ಲ. ಹೀಗಿರುವಾಗ ನೀವು ಬಾಂಗ್ಲಾದೇಶಿಯರು ನಮ್ಮ ಏನು ಭಾರತದ ಹಿಂದೂಗಳ ಮೇಲೆ ಯಾಕೆ ಇಲ್ಲಿ ಆಕ್ರಮಣವನ್ನು ನೀವು ಮಾಡ್ತಾ ಇದ್ದೀರಾ? ಅಂದರೆ ಇವತ್ತು ಆ ಪರಿಸ್ಥಿತಿ, ಆ ಹಿಂದೂ ಪರಿಸ್ಥಿತಿ ಏನಾಗಿದೆ, ಇವತ್ತು ಇಡೀ ರಾಷ್ಟ್ರ ಅವನತಿಯ ಹಾದಿಯನ್ನು ತಲುಪಿ ತಿನ್ನಕ್ಕೆ ಕೂಡ ಅನ್ನ ಇಲ್ಲ, ಮತ್ತೊಬ್ಬರನ್ನ ಆಶ್ರಯಿಸಿ ಬೇರೆ ದೇಶವನ್ನು ಆಶ್ರಯಿಸಿ ತಾವು ಬದುಕ್ತಕ್ಕಂಥ ಒಂದು ವ್ಯವಸ್ಥೆಗೆ ಇವತ್ತು ಬಂದು ನಿಂತಿದೆ. ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಹಿಂದೂಗಳನ್ನು ಯಾವತ್ತೂ ಅವರು ಬಲಿಯನ್ನು ಪಡೆದ್ರು ತಮ್ಮ ದೇಶದಲ್ಲಿ, ಅಲ್ಲಿಂದ ಅವರ ಅವನತಿ ಸ್ಟಾರ್ಟ್ ಆಯಿತು. ಈಗ ಬಾಂಗ್ಲಾದೇಶ ಕೂಡ ಇಷ್ಟೇ. ತಾವೊಂದು ಪ್ರಶ್ನೆಯನ್ನು ಕೇಳಿರಿ, ನಮ್ಗೆ ತುಂಬ ಒಂದು ಇಷ್ಟ ಆಯಿತು. ಏನು ಅಂದರೆ, ಇಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ರೆ ಅಲ್ಲಿ ತಲುಪುತ್ತೋ ಬಿಡುತ್ತೋ ನಮಗೆ ಬೇಡ. ನಾವು ಭಾರತೀಯರು, ಸರ್ವಧರ್ಮೀಯರು, ಇಲ್ಲಿ ನಾವು ಏನು ಒಂದು ಒಳ್ಳೆಯದನ್ನು ಮಾಡ್ತೀವಿ ಅದನ್ನು ನಿಮ್ಮ ದೇಶ ಕಲೀರಿ, ಭಾರತವನ್ನು ನೋಡಿ ನೀವು ಕಲೀರಿ ಅಂತರಾದರೂ ಅವರೊಂದು ಇದನ್ನು ಅನುಸರಿಸಿದ್ರೆ ಸಾಕು. ಚಿನ್ಮಯ್ ದಾಸ್ ಅವರನ್ನ ಬಂಧನ ಮಾಡಿದ ಮೇಲೆ ಈ ಒಂದು ಪ್ರತಿಭಟನೆ ಜಾಸ್ತಿ ಆಯ್ತಾ? ಹಾಗಂತೇನಿಲ್ಲ, ಆಕ್ರಮಣಗಳು ದಿನದಿಂದ ದಿನ ಜಾಸ್ತಿ ಆಗ್ತಾ ಹೋಗ್ತವೆ. ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಆದರೆ ಈಗ ಜಾಸ್ತಿ ಆಗಿರ್ಬೋದಂತ ಕಾರಣ ಏನು ಅಂದರೆ, ಕಷ್ಟದಲ್ಲಿ ಅಂದರೆ ಫ್ಲಡ್ ಎಲ್ಲ ಬಂದಾಗ ಊಟ ಕೊಟ್ಟು ಸೂರು ಕೊಟ್ಟವರಿಗೆ ಇವತ್ತು ನೀವು ಈ ಪರಿಸ್ಥಿತಿಗೆ ದಬ್ತಾ ಇದ್ದೀರಾ. ಅಂದರೆ ತಿಂದು ಮನೆಗೆ 2 ಬಗೆಯೋದು ಅಂತಾರಲ್ಲ, ಆ ಥರ ಪರಿಸ್ಥಿತಿ ಇವತ್ತು ಬಂದಿಟ್ಟಿದ್ದಾರೆ. ಓಕೆ ಸರ್, ವಿಚಾರ ಏನು ಅಂತಂದರೆ, ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಸೊ ಅಫ್ಘಾನಿಸ್ತಾನದ ಒಂದು ಕತೆ ಆದರೆ ಪಾಕಿಸ್ತಾನದ ಒಂದು ಕತೆ, ಶ್ರೀಲಂಕಾದ ಒಂದು ಕತೆ, ಭಾರತದ ಸುತ್ತ ಇರುವಂತಹ ಎಲ್ಲ ದೇಶಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಸರ್ವೇ ಜನೋ ಸುಖಿನೋ ಭವಂತು ಅನ್ನೋ ಒಂದು ನಮ್ಮ ಸನಾತನ ಧರ್ಮದ ವಿಚಾರ ಇಟ್ಕೊಂಡು ನಾವು ಭಾರತೀಯರು ಬಾಳ್ತಿದ್ದೀವಿ. ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ದೇಶಗಳ ಪರಿಸ್ಥಿತಿ ನೀವು ಇಡೀ ವಿಶ್ವವೇ ನೋಡ್ತಾ ಇದೆ. ನಮ್ಮ ಭಾರತದಲ್ಲಿ ನರೇಂದ್ರ ಮೋದಿಯವರ ದಿಟ್ಟ ನೇತೃತ್ವದಿಂದ ನಾವು ಇವತ್ತೆಲ್ಲರೂ ಆರಾಮಾಗಿದ್ದೀವಿ. ನಾವು ಇವಾಗ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ನೀವು ಇಲ್ಲಿ ಪ್ರೊಟೆಸ್ಟ್ ಮಾಡೋದ್ರಿಂದ ಬಾಂಗ್ಲಾದೇಶಿಯರಿಗೆ ಗೊತ್ತಾಗುತ್ತಾ, ಅಲ್ಲಿನ ಮೀಡಿಯಾ ಗೊತ್ತಾಗುತ್ತಾ ಅಂತೇಳಿ. ನಾವು ಇಲ್ಲೊಂದು ವ್ಯವಸ್ಥಿತವಾಗಿ ಮಾಡ್ತಿದ್ದೀವಿ. ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡಿ ರಾಜ್ಯಪಾಲರ ಮುಖಾಂತರ ರಾಷ್ಟ್ರಪತಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ನಮ್ಮ ದೇಶದ ರಾಷ್ಟ್ರಪತಿಗೆ ಮನವಿಯನ್ನು ಕೊಟ್ಟು ಆ ಮನವಿ ವಿಶ್ವಸಂಸ್ಥೆಗೂ ಕೂಡ ತಲುಪುತ್ತೆ. ನಾನು ಈ ಒಂದು ನಿಮ್ಮ ವೇದಿಕೆ ಮುಖಾಂತರ ಕೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಮಾನವ ಹಕ್ಕುಗಳ ಏನು ಚಿಂತಕರಿದ್ದಾರೆ, ಇವತ್ತು ಇಷ್ಟು ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಿದೆಯಲ್ಲ, ಯಾರು ಇವತ್ತು ಹೊರಗಡೆ ಬಂದು ಮಾತಾಡ್ತಿಲ್ಲ? ಇಡೀ ಪ್ರಪಂಚದಲ್ಲಿ ಹಿಂದೂಗಳ ಮೇಲೆ ಮಾತ್ರ ದೌರ್ಜನ್ಯ ನಡಿಬೇಕಾ? ಇಡೀ ವಿಶ್ವವೇ ಇವತ್ತು ನಿಂತ್ಕೋಬೇಕು, ಹಿಂದೂಗಳ ಪರವಾಗಿ ನಿಂತ್ಕೋಬೇಕು. ನಾನು ಆವಾಗಲೇ ಹೇಳಿದಾಗೆ ಸರ್ವೇ ಜನ ಸುಖಿನೋ ಭವಂತು. ಇಡೀ ವಿಶ್ವವನ್ನು ನಾವು ಅಣ್ಣ ತಮ್ಮಂದಿರ ಥರ ಭಾವಿಸ್ತೀವಿ ಹಿಂದೂಗಳು. ನಮ್ಮ ಸನಾತನ ಧರ್ಮ ಇಡೀ ಎಲ್ಲರ ಮತಗಳಿಗಿನ್ನ ತುಂಬ ಹಳೆಯ ಧರ್ಮ ಇದು. ನಾನು ಎಲ್ರಿಗೂ ಮನವಿ ಮಾಡೋದಿಷ್ಟೇ, ದಯವಿಟ್ಟು ನಾವೆಲ್ಲ ಹಿಂದೂಗಳು ಒಂದಾಗೋಣ. ಇವತ್ತು ಬಾಂಗ್ಲಾದೇಶಲ್ಲಿ ಆದಂಥ ಪರಿಸ್ಥಿತಿ ನಾವು ಕಣ್ಣಿಂದ ನೋಡ್ತಿದ್ದೀವಿ. ನಮ್ಮ ಕಣ್ಣು ಮುಂದೆ 90ರಲ್ಲಿ ಕಾಶ್ಮೀರದಲ್ಲಾಯಿತು, ಕೇರಳದಲ್ಲಾಗಿದೆ. ಬಾಂಗ್ಲಾದೇಶನ ಉದಾಹರಣೆಯಾಗಿಟ್ಟುಕೊಂಡು ಭಾರತದಲ್ಲಿ ನೀವು ಒಂದು ವಿಚಾರವನ್ನು ಹಿಂದೂಗಳಿಗೆ ಹೇಳ್ತಾ ಇದ್ದೀರಾ? ಖಂಡಿತ ನಾವೆಲ್ಲ ಹಿಂದೂಗಳು ಒಂದಾಗಬೇಕು. ಹಿಂದೂಗಳು ಒಂದಾದರೆ ಯಾವುದೇ ರೀತಿಯಾದ ಇಡೀ ಪ್ರಪಂಚದಲ್ಲೂ ಏನೂ ಸಮಸ್ಯೆ ಆಗಲ್ಲ. ನಾವು ಹಿಂದೂಗಳು ಎಲ್ಲೆಲ್ಲಿದ್ದೀವಿ ಆ ಧರ್ಮಕ್ಕೆ, ಆ ಮತಕ್ಕೆ ಹೊಂದ್ಕೊಂಡು ನಾವು ಯಾರಿಗೂ ತೊಂದರೆ ಕೊಡ್ತಾ ಬದುಕ್ತಿದ್ದೀವಿ. ಅಮೇರಿಕಾದಲ್ಲಿದ್ದೀವಿ, ಸಿಂಗಾಪುರಲ್ಲಿದ್ದೀವಿ, ಶ್ರೀಲಂಕಾದಲ್ಲಿದ್ದೀವಿ, ಎಲ್ಲೂ ತೊಂದರೆ ಕೊಟ್ಟಿಲ್ಲ ನಾವು. ಬಟ್ ಅದೇ ಅವರಿರೋ ಜಾಗದಲ್ಲಿ ಎಲ್ಲ ಕಡೆ ತೊಂದರೆ. ಹಾಲ್ನಲ್ಲಿ ನೀರು ಹೇಗೆ ಬೆರೆಯುತ್ತೆ ಆ ಥರ ನಾವು ಹೊಂದ್ಕೊಂಡು ಹೋಗ್ತೀವಿ, ಹಾಲ್ನಲ್ಲಿ ಸಕ್ಕರೆ ಬೆರೆಯೋ ರೀತಿ ಹೊಂದ್ಕೊಂಡು ಹೋಗ್ತೀವಿ. ಅದೇ ಅವರಿರೋ ಜಾಗದಲ್ಲಿ ಎಲ್ಲ ಕಡೆ ಸಮಸ್ಯೆನೇ. ಥ್ಯಾಂಕ್ ಯು ಸರ್. ಇನ್ನೊಂದು ವಿಚಾರ, ಈಗ ಬಾಂಗ್ಲಾದೇಶದಲ್ಲಿರುವಂತಹ ಸರ್ಕಾರಕ್ಕೆ ಅಲ್ಲಿನ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಅಲ್ಲ, ಬಾಂಗ್ಲಾದೇಶದ ಹಿಂದೂಗಳು ಬಾಂಗ್ಲಾದೇಶ ಪ್ರಜೆಗಳೇ. ನೀವು ಯಾಕೆ ಅವರನ್ನು ಹಿಂದೂಗಳಂತ ಮಾತ್ರ ನೋಡ್ತೀರಾ? ನಿಮ್ಮ ಪ್ರಜೆಗಳಂತ ನೋಡಿ, ಅವರಿಗೆ ರಕ್ಷಣೆ ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಓಕೆ ಸರ್, ನೀವು ಹೇಳಿ ಸರ್, ಏನು ಹೇಳೋಕೆ ಇಷ್ಟಪಡ್ತೀರಾ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳಿಗೆ? ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ನಾನು ಹೇಳ್ತೀನಿ ಅಂದರೆ, ನೀವು ನಿಮ್ಮ ಧೈರ್ಯನ ಕಳ್ಕೊಬಾರ್ದು. ಬಿಕಾಸ್ ಎಲ್ಲರಿಗೂ ಒಂದು ಕೆಟ್ಟ ಕಾಲ ಬಂದೇ ಬರುತ್ತೆ. ಇವಾಗ ನಿಮ್ಮ ಬ್ಯಾಡ್ ಟೈಮ್ ಇರ್ಬೋದು, ಎಲ್ರಿಗೂ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ. ಸೊ ನೀವು ಎಷ್ಟಾಗುತ್ತೋ ಅಷ್ಟು ಹೋರಾಡಿ, ನಿಮ್ಮ ಜೊತೆ ನಾವು ಇರ್ತೇವೆ ಅಂತ ಹೇಳ್ತೀವಿ, ಇಷ್ಟಪಡ್ತೇವೆ. ಈ ಒಂದು ಹೋರಾಟ ಪ್ಲಸ್ ಆಗುತ್ತಾ ಬಾಂಗ್ಲಾದೇಶದಲ್ಲಿರುವಂತಹ ಜನರಿಗೆ? ಈಗ ನೀವೇ ಗಮನಿಸಿರ್ಬೋದು ಮಾಧ್ಯಮದವರಾಗಿ, ಪ್ಯಾಲೆಸ್ತೈನಲ್ಲಿ ಒಂದು ಪ್ರಕರಣ ನಡೆದಾಗ MG ರಸ್ತೆನಲ್ಲಿ ಬಂದು ಅದು ಸಂಬಂಧಪಟ್ಟಂಥ ಒಂದು ಪ್ರಜೆಗಳು ಒಂದು ಬೃಹತ್ ಹೋರಾಟವನ್ನು ಅಲ್ಲಿ ಮಾಡ್ತಾರೆ. ಅಲ್ಲಿ ಹೋರಾಟವನ್ನು ಮಾಡ್ತಾರೆ. ಅದೇ ರೀತಿ ನಾವು ಹೇಳೋದಿಷ್ಟೇ, ಅಂದರೆ ನಮಗೆ ಸಂಬಂಧಪಡದೇ ಇರ್ತಕ್ಕಂಥ ಅವರೇ ಕೂಡ ಬಂದು ಇಲ್ಲಿ ಪ್ರೊಟೆಸ್ಟನ್ನು ಮಾಡಿದಾಗ ನಾವು ಭಾರತೀಯರು ನಾವು ಒಂದು ಹೆಜ್ಜೆ ಮುಂದೆ ಇದ್ದೀವಿ. ಯಾವುದೇ ರೀತಿಯಲ್ಲೂ ಕೂಡ ನಾವು ಹೇಳೋದು ಬೇಡ ಯಾವ ರೀತಿ ಅಂತ. ಹಂಗಿರುವಾಗ ನಾವು ಇಲ್ಲಿ ಅವರ ಪರವಾಗಿ ಏನು ನಮ್ಮ ಹಿಂದೂಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಇದು ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಈ ಮುಖಾಂತರ ನಾವೆಲ್ಲರೂ ಏನು ಇವತ್ತು ಹಿಂದೂ ಪರ ಸಂಘಟನೆಗಳು ಎಲ್ಲರೂ ಜೊತೆಗೂಡಿ ಮಾಡ್ತಾ ಇರೋದ್ರಿಂದ ಅಲ್ಲಿ ಬದುಕ್ತಾ ಇರ್ತಕ್ಕಂಥ ನಮ್ಮ ಹಿಂದೂಗಳಿಗೆ ಇನ್ನೂ ಹೆಚ್ಚಿನ ಒಂದು ಧೈರ್ಯ ಬರುತ್ತೆ. ನಾವು ಅವ್ರ ಜೊತೆ ಇರ್ತೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ರೀತಿ ನಾವು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೀವಿ. ಮೇಡಮ್, ನಿಮ್ಮ ಮೂಲಕ ನಾನು ಆಗ್ರಹಿಸೋದಿಷ್ಟೇ, ಅಲ್ಲಿನ ಏನು ಒಂದು ರಾಷ್ಟ್ರ ಇವತ್ತು ಪ್ರತಿನಿಧಿಸ್ತಾ ಇದೆ ಒಂದು ಆಡಳಿತ, ಅದು ಇವತ್ತು ಎಲ್ಲರಿಗೂ ಒಂದೇ ರೀತಿಯಾದ ಧರ್ಮವನ್ನು ಪಾಲಿಸಿ ಅವರು ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲದೆ ಹೋದರೆ ಏನು ಇವತ್ತು ಸಾರ್ಕ್ ಅಂತ ಒಂದು ರಾಷ್ಟ್ರಗಳ ನಡುವೆ ಒಂದು ಸಂಬಂಧ ಇದೆ, ಅದನ್ನು ನೀವು ಹದಗೆಡಿಸ್ಕೊಂಡು ನೀವೇ ಅವನತಿಯ ಅಂಚನ್ನು ತಲುಪಿ ತಿನ್ನಕ್ಕೆ ಅನ್ನ ಕೂಡ ಗತಿ ಇಲ್ಲದೆ ನಮ್ಮ ರಾಷ್ಟ್ರಕ್ಕೆ ಬಂದು ನೀವು ಕಾಲಿಡಬೇಕಾದಂಥ ಪರಿಸ್ಥಿತಿ ನಿಮಗೆ ಬಂದೇ ಬರುತ್ತೆ ಅಂತ ಈ ಮುಖಾಂತರ ನಾವು ನಿಮ್ಗೆ ಆಗ್ರಹಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಅಲ್ಲಿನ ಏನು ಚಿನ್ಮಯ್ ದಾಸ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಅವ್ರ ಪರವಾಗಿ ಹೋರಾಟ ಮಾಡುವಂಥ ವಕೀಲರನ್ನ ಹೊಡೆದಾಕಿದ್ದಾರೆ. ಇವತ್ತು ಅವ್ರು ICUನಲ್ಲಿದ್ದಾರೆ. ಎಲ್ಲಿಗೆ ಬಂದು ನಿಂತಿದೆ ಅವ್ರ ಸರ್ಕಾರದ ಆಡಳಿತ ವ್ಯವಸ್ಥೆ? ನಾನು ಈ ಮೂಲಕ ನರೇಂದ್ರ ಮೋದಿ ಅವರಲ್ಲಿ ಒಂದು ಮನವಿ ಮಾಡ್ತೇನೆ, ದಯಮಾಡಿ ನೀವು ಇಂಟರ್ಫಿಯರ್ ಮಾಡಿ. ನಾವು ಯುಕ್ರೇನ್ ರಷ್ಯಾ ಮಧ್ಯೆ ಯುದ್ಧಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದೀರಿ. ಅದೇ ರೀತಿ ಬೇರೆ ಯಾವುದಾದ್ರು ಒಂದು ದೇಶದಲ್ಲಿ ಸಮಸ್ಯೆ ಆದರೆ ಇವತ್ತು ನರೇಂದ್ರ ಮೋದಿ ಅವ್ರನ್ನ ಸಲಹೆ ಕೇಳಿ ಯುದ್ಧಗಳನ್ನು ನಿಲ್ಲಿಸೋಷ್ಟು ಮಟ್ಟಿಗೆ ನರೇಂದ್ರ ಮೋದಿ ಅವರು ದಿಟ್ಟತನವನ್ನು ತೋರಿಸಿದ್ದಾರೆ. ಈ ಮೂಲಕ ನಾನು ಅವರಲ್ಲಿ ಮನವಿ ಮಾಡ್ತೀನಿ, ದಯಮಾಡಿ ಅಲ್ಲಿರತಕ್ಕಂಥ ನಮ್ಮೆಲ್ಲ ಹಿಂದೂ ಅಣ್ಣ ತಮ್ಮಂದಿರನ್ನ ಬದುಕಿಸ್ಲಿಕ್ಕೆ ಒಂದು ನೀವು ಮಧ್ಯಸ್ಥಿಕೆ ವಹಿಸಿ ಆ ಸರ್ಕಾರಕ್ಕೆ ಚೀಮಾರಿ ಹಾಕಿ ಅಲ್ಲಿರ್ತಕ್ಕಂಥ ಹಿಂದೂಗಳನ್ನ ರಕ್ಷಣೆ ಮಾಡಬೇಕಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತೇನೆ. ಈ ಒಂದು ಹೋರಾಟ ಫ್ರೀಡಂ ಪಾರ್ಕ್ನಲ್ಲಿ ನಡೀತಿರುವಂತಹ ಈ ಒಂದು ಪ್ರತಿಭಟನೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ರಕ್ಷಣೆ ಮಾಡಿ ಎನ್ನುವಂಥದ್ದು. ಸೊ ಇದರ ಕಾರಣವನ್ನು ಡೆಪ್ತಾಗಿ ಹೇಳ್ಬೋದಾ? ನೋಡಿ, ಕಾರಣ ತುಂಬ ಸುಲಭವಾಗಿದೆ. 1947ರಲ್ಲಿ ಪಾಕಿಸ್ತಾನದಲ್ಲಿ ಯಾರು ಮೈನಾರಿಟೀಸ್ ಇದ್ದಾರೆ ಮತ್ತು ಭಾರತದಲ್ಲಿ ಯಾರು ಮೈನಾರಿಟೀಸ್ ಇದ್ದಾರೆ ಅವ್ರನ್ನ ಪಾಪ್ಯುಲೇಷನ್ ಕಂಪೇರ್ ಮಾಡಿ ನೋಡ್ಬೋದು. ನಾವು ಹೆಂಗೆ ಬೆಳೆದಿದ್ದಾರೆ ಅಂತ ನಾವು ನೋಡ್ಬೋದು. ಪಾಕಿಸ್ತಾನದಲ್ಲಿ ಹೇಗೆ ಕಡಿಮೆ ಆಗಿದ್ದಾರೆ ನಾವು ನೋಡ್ಬೋದು. ಹಾಗೆ ಬಾಂಗ್ಲಾದೇಶನಲ್ಲಿ ನೋಡಿದರೆ ಇದೇ ಪ್ಯಾಟರ್ನ್ ನಮಗೆ ಕಾಣಲಿಕ್ಕೆ ತೋರಿಸ್ತಿದೆ. ಆಯಿತಾ? ಸೊ ಅರ್ಥ ತುಂಬ ಸ್ಪಷ್ಟವಾಗಿದೆ. ಸೊ ಅದಕ್ಕೆ ನಾವು ಇಲ್ಲಿ ಬಂದು ಸೇರಿದ್ದೀವಿ. ಇಲ್ಲಿ ಬಂದು ಸೇರಿದ ಉದ್ದೇಶ ಒಂದೇ, ನಾವು ಇಲ್ಲಿ ಬಾಂಗ್ಲಾ ಸರ್ಕಾರ ಏನು ದೌರ್ಜನ್ಯ ಮಾಡ್ತಿದೆಯೋ ಅದನ್ನು ಖಂಡಿಸಲಿಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಎಲ್ಲರೂ ಅದೇ ಉದ್ದೇಶಕ್ಕಾಗಿ ಬಂದಿದ್ದಾರೆ. ಬುಧವಾರ ಬೆಳಗ್ಗೆ ಅವ್ರು ಎಲ್ಲ ಕೆಲಸ ಬಿಟ್ಟು ನನ್ನ ಕೆಲಸ ಬಿಟ್ಟು ಬಂದಿದ್ದೀನಿ ಇಲ್ಲಿ. ಏನಕ್ಕಂದರೆ ಈಗ ನಮ್ಮದೇ ದೇಶದಲ್ಲಿ ಈ ಥರ ಆಗಿದ್ರೆ ನನ್ನ ಕೆಲಸ ಹೋಗೋಕ್ಕಾಗಲ್ಲ ಅಲ್ವಾ? ಈಗ ಬಾಂಗ್ಲಾದೇಶ ಅವ್ರ ಹಿಂದೂಗಳು ಪ್ರೊಫೆಸರು ಯಾರೇ ಹೈಯರ್ ಗೌರ್ಮೆಂಟ್ ಅಫಿಷಿಯಲ್ಸ್ ಇದ್ದಾರೆ ಅವರೆಲ್ಲ ರಿಸೈನ್ ಮಾಡಿಸಿದ್ದಾರೆ ಅವ್ರನ್ನ. ನಾನು ಅಕಸ್ಮಾತು ಇಲ್ಲಿ ಬಿಟ್ಟು ನಾನು ಕೆಲಸ ಮಾಡ್ತಿದ್ರೆ 10 ವರ್ಷ ಆದಮೇಲೆ ನನಗೆ ಇದೇ ಆಗೋದು ಅಂತ ಗ್ಯಾರಂಟಿ ಏನು? ಅದಕ್ಕೆ ನಾವೆಲ್ಲರೂ ಬಂದಿದ್ದೀವಿ, ಇದೇ ಉದ್ದೇಶದಿಂದ ನಾವೆಲ್ಲರೂ ಬಂದಿದ್ದೀವಿ. ನಾವೆಲ್ಲರೂ ಇಲ್ಲಿ ಬಂದು ಖಂಡಿಸಲೇಬೇಕು ಇದನ್ನು. ಮತ್ತು ಯಾರ್ಯಾರು ಇಲ್ಲಿ ಹಲವಾರು ಕಾರಣಕ್ಕೆ ಬರೋಕ್ಕಾಗಲಿಲ್ಲ ಅವ್ರಿಗೂ ಅವರು ಅವ್ರ ಮನೆಗಳಿಂದ ಏನಾದರೂ ಪ್ರಯತ್ನ ಆಗ್ಬೋದಂದರೆ ಸೋಷಲ್ ಮೀಡಿಯಾನಲ್ಲಿ ಪೋಸ್ಟ್ ಮಾಡೋದು ಇರಲಿ, ಅಥವಾ ನಾವೇ ನಮ್ಮ ದೇವಸ್ಥಾನ ಹೋಗಿ ಪೂಜೆ ಮಾಡದೇ ಇರಲಿ. ನಾವು ಎಷ್ಟೋ ಹಿಂದೂ ಚಟುವಟಿಕೆಗಳು ನಡೀತಿದೆ ನಮ್ಮ ಏರಿಯಾನಲ್ಲಿ, ಅದು ಎಲ್ಲ ತಿಳ್ಕೊಂಡು ಅಲ್ಲಿ ಜೋಡಿಸಿದ್ರೆ ಒಳ್ಳೇದಂತ ಅನ್ಕೊಂತೀನಿ. ಓಕೆ, ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಏನು ಮೆಸೇಜ್ ಕೊಡಬೇಕಂದ್ರೆ, ಸಾರಿ ಅಂತ ಹೇಳಬೇಕು, ಕ್ಷಮಿಸಿ. ನಾವು ಆ್ಯಸ್ ಅ ಗ್ಲೋಬಲ್ ಹಿಂದೂ ಕಮ್ಯುನಿಟಿ ನಿಮ್ಮನ್ನ ಕಾಪಾಡಲಿಕ್ಕೆ ನಾವು ಫೇಲ್ ಆಗಿದ್ದೀವಿ ಅಂತ. ಆ್ಯಸ್ ಅ ಗ್ಲೋಬಲ್ ಹಿಂದೂ ಕಮ್ಯುನಿಟಿ ನಾವು ನಿಮ್ಮನ್ನ ಫೇಲ್ ಮಾಡಿದ್ದೀವಿ. ತುಂಬ ಕ್ಷಮಿಸಿ ನಮ್ಮನ್ನು.
ಮತ್ತು ನಾವು ಈ ಥರ ಮುಂದೆ ಆಗಬಾರ್ದಂತ ನಾವು ಈಗ ಸ್ಟೆಪ್ಸ್ ತಗೋಬೇಕು. ಮತ್ತು ಹಿಂದೂ ವಿಶ್ವಗುರು ಭಾರತ ವಿಶ್ವಗುರು ಆದ್ರೇ ಈ ಥರ ಮಾಡಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯವೇ ಇಲ್ಲ. ಅದಕ್ಕೆ ಭಾರತ ವಿಶ್ವಗುರು ಮೊದಲಿಗೆ ಆಗಬೇಕು. ಅದಕ್ಕಾಗಿ ನಾವೆಲ್ಲರೂ ಸಂಘಟನೆ ಮಾಡಬೇಕು ಮತ್ತು ಹಂಗೆ ಕಾರ್ಯ ಮಾಡಬೇಕಂತ ನನ್ನ ವಿನಂತಿ. ಈ ಒಂದು ಪ್ರತಿಭಟನೆ ಏನಕ್ಕೋಸ್ಕರ? ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಈ ರೀತಿಯ ದುಸ್ಥಿತಿಯಲ್ಲಿದೆ. ಮತ್ತು ಇಸ್ಕಾನ್ ಟೆಂಪಲ್ನ ಮುಖ್ಯಸ್ಥರನ್ನ ಅಧ್ಯಕ್ಷರನ್ನ ತಗೊಂಡೋಗಿ ಜೈಲಿಗೆ ಹಾಕಿದ್ದಾರೆ. ಯಾವ ಸೆರೆಮನೆಯಲ್ಲಿ ಇಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ತುಂಬ ಹೀನಾಯ ಕೃತ್ಯವಾಗಿ ನಡೆಸ್ಕೊಳ್ತಾ ಇದ್ದಾರೆ ನಮ್ಮ ಹಿಂದೂಗಳನ್ನ. ಹಿಂದೆ ಪೂರ್ತಿ ಅಕ್ಕಪಕ್ಕ ಇರ್ತಕ್ಕಂತಹ ಎಲ್ಲ ದೇಶವು ಭಾರತ ದೇಶವೇ ಆಗಿತ್ತು, ನಮ್ಮ ಸನಾತನ ಹಿಂದೂ ಧರ್ಮವೇ ಆಗಿತ್ತು. ಇವತ್ತು ನಾವು ಅವರೆಲ್ರಿಗೂ ಸಹ ಆಶ್ರಯ ಕೊಟ್ಟಿದ್ದೀವಿ, ಪ್ರತ್ಯೇಕವಾಗಿ ರಾಷ್ಟ್ರಗಳನ್ನ ಕೊಟ್ಟಿದ್ದೀವಿ, ಅವ್ರನ್ನೂ ಸಹ ನಮ್ಮ ದೇಶದಲ್ಲಿ ಸುರಕ್ಷಿತವಾಗಿಟ್ಟಿದ್ದೀವಿ. ಇಡೀ ಪ್ರಪಂಚದಲ್ಲಿ ಮುಸಲ್ಮಾನರು ಒಂದು ಪಂಗಡ ಆರಾಮವಾಗಿ ಖುಷಿಯಾಗಿ ಆರಾಮದಾಯಕವಾಗಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಭಾರತ ದೇಶದಲ್ಲಿ ಅನ್ನೋದನ್ನ ನಾವೆಲ್ಲರೂ ಸಹ ನೆನ್ಪಿಟ್ಕೊಳ್ಬೇಕು. ನಿಮ್ ಪ್ರಕಾರ ನಾವು ಆರಾಮಾಗಿ ನೋಡ್ಕೊಂತಾ ಇದೀವಿ, ನಮ್ಮವ್ರನ್ನೂ ಅವ್ರು ಆರಾಮಾಗಿ ನೋಡ್ಕೊಳ್ಳಿ ಅಂತಾರ? ನಮ್ಮವ್ರನ್ನೂ ಅವರು ಆರಾಮಾಗಿ ನೋಡ್ಕೋಬೇಕು. ಪ್ರತಿ ದೇಶಗಳಲ್ಲಿ ನಮ್ಮ ಹಿಂದೂಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ಬೇಕು. ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಯಾರಿಗೂ ಸಹ ಹಿಂಸೆ ಮಾಡಿದವರಲ್ಲ, ಎಲ್ರಿಗೂ ಆಶ್ರಯ ತಾಣವನ್ನು ಕೊಟ್ಟು ಸುರಕ್ಷಿತವಾಗಿ ಕಾಪಾಡ್ತಕ್ಕಂಥವ್ರು. ಅಂತಹ ಹಿಂದೂ ಸನಾತನ ಧರ್ಮವನ್ನು ಇವತ್ತು ಶೋಷಣೆ ಮಾಡ್ತಾ ಇದ್ದಾರೆ. ಹಿಂದೂಗಳಾಗಿ ಬರಬೇಕು, ಈ ರಾಷ್ಟ್ರಕ್ಕೋಸ್ಕರ ಬರಬೇಕು, ಈ ಧರ್ಮಕ್ಕೋಸ್ಕರ ಬರಬೇಕು, ಈ ಹಿಂದುತ್ವಕ್ಕೋಸ್ಕರ ಬರಬೇಕು, ಈ ಹಿಂದೂಗಳ ರಕ್ಷಣೆಗೋಸ್ಕರ ಬರಬೇಕು. ಹಾಗಾಗಿ ಈ ಪ್ರತಿಭಟನೆ ನಮ್ಮ ಇಲ್ಲಿ ಏನು ಬಾಂಗ್ಲಾದೇಶದಲ್ಲಿ ಇವತ್ತು ಹೀನಾಯವಾಗಿ ನಡೀತಾ ಇದೆ, ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಅವರನ್ನ ರಕ್ಷಣೆಗೋಸ್ಕರ ಮತ್ತೆ ಏನ್ ಬಂಧಿಸಿದ್ದಾರೆ ನಮ್ಮ ಇಸ್ಕಾನ್ ಸ್ವಾಮೀಜಿಯವ್ರನ್ನ, ಅವರ ರಕ್ಷಣೆಗೋಸ್ಕರನು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರ್ಲಿಕ್ಕೋಸ್ಕರನು ಇವತ್ತು ಬೃಹತ್ ಪ್ರತಿಭಟನೆ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ನಡೀತಾ ಇದೆ. ಎಲ್ಲ ಹಿಂದೂಗಳು ಸಹ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ಅಖಂಡ ಭಾರತದ ಅಕ್ಕಪಕ್ಕದಲ್ಲಿರುವಂತಹ ದೇಶಗಳಲ್ಲಿ ಒಂದಲ್ಲ ಒಂದು ರೀತಿಯ ಹೋರಾಟ ಆಗಿರ್ಬೋದು, ಗಲಭೆ ಆಗಿರ್ಬೋದು ನಡೀತಾ ಇದೆ. ಇದೇನಾದ್ರೂ ಭಾರತ ದೇಶದ ಟಾರ್ಗೆಟಾ? ಸೊ ಇದು ನಡೀತಾನೆ ಇರುತ್ತೆ. ಇನ್ನು ಮುಂದೆನು ನಮ್ಮ ಹಿಂದೂಗಳು ಜಾಗೃತರಾಗಬೇಕು, ಮತ್ತೆ ಪುರುಷರು ಪ್ರತಿಯೊಬ್ಬರು ಜಾಗೃತರಾಗಬೇಕು. ನಾವು ಯಾರು ವಿರೋಧಿನೂ ಅಲ್ಲ, ಆದರೆ ನಮ್ಮ ಹಿಂದೂಗಳಿಗೆ ಎಲ್ಲಿ ವಿರೋಧ ಆಗುತ್ತೆ, ಎಲ್ಲಿ ನಮಗೆ ಶೋಷಣೆ ಮಾಡ್ತಾರೆ, ಎಲ್ಲಿ ನಮಗೆ ದಬ್ಬಾಳಿಕೆ ಮಾಡ್ತಾರೆ, ಅವಾಗ ನಾವು ಪ್ರತಿಯೊಬ್ಬ ಹಿಂದೂಗಳು ಸಹ ಎದ್ದು ನಿಂತು ಧರ್ಮಕ್ಕೋಸ್ಕರ ಹೋರಾಟವನ್ನು ಮಾಡಲೇಬೇಕು. ಅದನ್ನೇ ಶ್ರೀಕೃಷ್ಣ ಪರಮಾತ್ಮನು ಸಹ ಹೇಳಿರೋದು. ಅದೇ ಮಠ ಮಂದಿರದ ಎಲ್ಲ ಸ್ವಾಮೀಜಿಗಳು ಸಹ ಎಲ್ಲ ಜಾತಿಯ ಮುಖಂಡರು ಅಂತ ಏನು ಹೇಳ್ತಾ ಇದ್ದಾರೆ, ಎಲ್ಲ ಜಾತಿ ಪಂಥ ಭೇದವನ್ನು ಬಿಟ್ಟು ಈ ಹಿಂದೂ ಧರ್ಮಕ್ಕೋಸ್ಕರ, ಹಿಂದೂ ಸಂಸ್ಕೃತಿಗೋಸ್ಕರ, ಹಿಂದೂ ಇತಿಹಾಸಕ್ಕೋಸ್ಕರ, ಈ ರಾಷ್ಟ್ರವನ್ನು ಉಳಿಸ್ಲಿಕ್ಕೋಸ್ಕರ ಬರಲೇಬೇಕು. ತಾನೇ ಭಾಷಣದಲ್ಲಿ ಹೇಳಿದ್ರು ಹಿರಿಯರು, ಕೆಳಗಡೆ ಒಂದು ಮನೆ ದೊಡ್ಡ ಗಲಭೆ ಆಗ್ತಾ ಇದೆ, ಬೆಂಕಿ ಎತ್ಕೊಂಡಿದೆ ಅಂದರೆ 10ನೇ ಫ್ಲೋರಲ್ಲಿ ಇರೋ ಮನೆಯವರು ಸುಮ್ಮನೆ ಆರಾಮಾಗಿರೋದಲ್ಲ. ಫಸ್ಟು ದೇಶ ಮೊದಲು, ನೇಷನ್ ಇಸ್ ಫಸ್ಟ್. ಸೊ ಹಾಗಾಗಿ ನಾವೆಲ್ಲರೂ ಸಹ ಕೆಳಗಡೆ ಬುಡ ಬಿದ್ದಿದೆ ಅಂದ ತಕ್ಷಣ ಸುಮ್ಮನೆ ಇರೋದಲ್ಲ, ಜಾಗೃತರಾಗಬೇಕು, ಪ್ರತಿಯುತ್ತರ ಕೊಡಬೇಕು, ದೇಶಕ್ಕೋಸ್ಕರ ಬದುಕಬೇಕು, ಸಮಯ ಬಂದಾಗ ದೇಶಕ್ಕೋಸ್ಕರ ಪ್ರಾಣವನ್ನ ಕೊಡಬೇಕು. ಶೇಖ್ ಹಸೀನಾ ಅವರು ರಾಜೀನಾಮೆ ಕೊಡಬೇಕು ಎನ್ನುವಂತಹ ಕಾರಣಕ್ಕೋಸ್ಕರ ಶುರುವಾಗಿದ್ದ ಗಲಾಟೆ ಇನ್ನೂ ಕೂಡ ನಿಂತಿಲ್ಲ. ಇಲ್ಲ, ಇದು ಬಾಂಗ್ಲಾದೇಶಲ್ಲಿ ಇವತ್ತಾಗಿದೆ. ಉತ್ತರವನ್ನ ಕೊಡಬೇಕು, ನಮ್ಮ ಸ್ವಾಮೀಜಿಯನ್ನ ಬಿಡುಗಡೆ ಮಾಡಬೇಕು. ಹಾಗಾಗಿ ಈ ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಹಿಂದೆ ಸರಿಬೇಕು, ನಮ್ಮ ಹಿಂದೂಗಳಿಗೆ ಅಲ್ಲಿ ಎಲ್ಲೂ ಸಹ ದೌರ್ಜನ್ಯ ಆಗದ ರೀತಿ ಜೊತೆಗೆ ಸ್ವಾಮೀಜಿಯನ್ನ ಬಿಡುಗಡೆ ಮಾಡಬೇಕು. ಹಾಗಾಗಿ ಇದೊಂದು ದೊಡ್ಡ ಬೃಹತ್ ಪ್ರತಿಭಟನೆ. ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಏನ್ ಮೇಡಮ್? ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಹಿಂದೂಗಳಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂತಹ 1.5 ಕೋಟಿ ಹಿಂದೂಗಳು, ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ 1.5 ಕೋಟಿ ಹಿಂದೂಗಳು ಎದುರುವ ಅಗತ್ಯ ಇಲ್ಲ. ನಿಮ್ಮ ಸ್ಥಾನೀಯ ಸ್ಥಾನವನ್ನು ಬಿಡುವ ಅಗತ್ಯ ಇಲ್ಲ. ಅಲ್ಲಿ ನೀವು ಧೈರ್ಯವಾಗಿರಿ. ನಿಮಗೋಸ್ಕರ ನಾವೆಲ್ಲರೂ ಸಹ ಈ ಭಾರತದಲ್ಲಿರುವ ಪ್ರತಿಯೊಬ್ಬ ಹಿಂದೂ ಮತ್ತೆ ಭಾರತದ ಹೊರಗಡೆ ನೂರಾರು ದೇಶದಲ್ಲಿ ವಾಸ ಆಗಿರ್ತಕ್ಕಂಥ ಹಿಂದೂಗಳು ನಾವೆಲ್ಲರೂ ಸಹ ನಿಮ್ಮ ಬೆಂಬಲಕ್ಕಿದ್ದೀವಿ, ನಿಮ್ಮ ರಕ್ಷಣೆಗಿದ್ದೀವಿ, ಸದಾ ನಿಮ್ಮ ಒಟ್ಟಿಗೆ ನಾವು ಇರ್ತೀವಿ. ಯಾವುದೇ ಏನೇ ಆದರೂ ಸಹ, ಯಾವುದೇ ಗಲಾಟೆಗಳು, ದೊಡ್ಡ ಗಲಾಟೆಗಳು ಏನೇ ಆದರೂ ಸಹ, ಯಾವ್ಯಾವ ರೀತಿ ಮೇಲ್ಗಡೆ ಇರ್ತಕ್ಕಂಥ ಕೋರ್ಟ್ಗಳಲ್ಲಿ ಯಾವ ರೀತಿ ನಿಮಗೆ ಮೂವ್ ಮಾಡಿ ನಿಮಗೆ ಪರಿಹಾರ ಕೊಡಿಸ್ಬೇಕು, ಜೊತೆಗೆ ನಿಮ್ಗೆ ನ್ಯಾಯ ಕೊಡಿಸ್ಬೇಕು, ಆ ದೃಷ್ಟಿಲಿ ನಾವೆಲ್ಲರೂ ಹಿಂದೂಗಳು, ಪ್ರತಿಯೊಬ್ಬರು ಹಿಂದೂಗಳು ನಾವು ನಿಮ್ಮ ಒಟ್ಟಿಗಿದ್ದೀವಿ ಅನ್ನೋದನ್ನ ಈ ಪ್ರತಿಭಟನೆ ಮುಖಾಂತರ ಮತ್ತೆ ಜೊತೆಗೆ ಮುಂದಿನ ದಿನಗಳಲ್ಲೂ ಸಹ ನಾವು ಅವ್ರ ಜೊತೆಗೆ ದನಿಗೂಡಿಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಹಿಂದೂ ಹಿತರಕ್ಷಣಾ ವೇದಿಕೆಯ ಮಾತಾಗಿತ್ತು, ಅಲ್ಲಿರುವಂತಹ ಸಂಘಟಿತರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ನಾನು ಕಾವ್ಯ ಹೆಗ್ಡೆ, ಕರ್ನಾಟಕ ಟಿವಿ, ಬೆಂಗಳೂರು.